ವೀಕೆಂಡು ಮನೆಯಲ್ಲೇ ಪಾರ್ಟಿ ಮಾಡೋರು, ಮನೆ ಟೆರೆಸಲ್ಲಿ ಪಾರ್ಟಿ ಮಾಡೋರಿಗೆ ದ ಬೆಸ್ಟ್ ಐಟಮು. ಇದನ್ನು ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಿರೇ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ಲ, ತೊಗೊಂಡೋಗಿ. ಆಯಿತಾ? ಓಕೆ, ಚೆನ್ನಾಗಿದೆ. ಮತ್ತು ಇದು ನಿಂಗೆ ಹೇಳಿರಿ, ಹಿಂಗೆ ಸೇರಿಸಿ. ಇದು 6 ಸೀಟರು. ಮತ್ತೆ ಹೇಳಿರಿ ಸರ್, 8 ಸೀಟರ್. ಅಣ್ಣ ಕೇಳಿಸ್ಕೊಳ್ಳಿ, 7000 ಅಂತೆ, ಅದ್ರ ಮೇಲೆ ಮತ್ತೆ 10%, 6300 ಅಂತೆ. ಇದಕ್ಕಿನ್ನ ಕಡಿಮೆ ರೇಟಿಗೆ ನೀವು ಎಲ್ಲಿ ಸಿಗುತ್ತೆ ಹೇಳಿ. ಅವರು ಮನೆಯವರು ಆ ಕಡೆ ಈ ಕಡೆ ಡೈನಿಂಗ್ ಟೇಬಲ್ ಅದು ಇದು ನೋಡಿದಾಗ ಇವ್ರನ್ನ ಕರ್ಕೊಂಡೋಗಿ ಸರ್ ಬಾರ್ ಕೌಂಟ್ರ್ ಏನಾರು ಅಂತ ಕೇಳಿರ್ತಾರೆ, ಅದಕ್ಕೆ ತರಿಸಿದ್ದಾರೆ. ಅಲ್ಲೊಂದು ನೋಡಿದ್ರಿ, ಇಲ್ಲೊಂದು ನೋಡಿದ್ರಿ, ಹೇಳ್ಕೋಬೇಕಾ? ವಾವ್, ಅದು ಓಪನ್ ಮಾಡಿ, ಅದು ಎಸ್ ಅಷ್ಟೇ. ಟೈಟ್ ಮಾಡಿ ಸರ್. 6 ಸೀಟರ್ 6 ಸೀಟರು. ಎಸ್. ಇದು ಡೈನಿಂಗ್ ಟೇಬಲ್ ಜೊತೆಗೆ 4 ಚೇರ್ಸ್ ಬರುತ್ತೆ, 13,500 ರೂಪಾಯಿ ಅಷ್ಟೇ. ಆಮೇಲೆ ಇನ್ನೊಂದು ಗುಟ್ಟು ಹೇಳ್ಬಿಡ್ತೀನಿ ಅವ್ರಿಗೆ ಗೊತ್ತಿಲ್ದರಂಗೆ, ನೀವು ಇಲ್ಲಿ ಬನ್ನಿ, ಬಂದರೆ ಅವ್ರ ಹತ್ರ ಬಾರ್ಗೇನ್ ಮಾಡಿ ಇನ್ನೊಂಚೂರು ಕಡಿಮೆ ತೊಗೋಬೋದು. ಇದು ಗುಟ್ಟು. ಒಂದು ಐಟಮ್ಸ್ ತೊಗೊಳ್ಳೋ ಜಾಗದಲ್ಲೇ ನೀವು 3 ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ಕೇಳಿ, ಅದಕ್ಕೆ ನಾನು ಗ್ಯಾರಂಟಿ. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಮತ್ತೆ ನಾವು ಡಿವೈನ್ ಫರ್ನಿಚರ್ಸ್ ಬಂದಿದ್ದೀವಿ. ಅಂದರೆ ಮತ್ತೆ ಯಾಕಪ್ಪ ನೀನು ಡಿವೈನ್ ಫರ್ನಿಚರ್ಸ್ಗೆ ಹೋಗಿದ್ದೀಯ ಅಂತ ತುಂಬ ಜನಕ್ಕೆ ಪ್ರಶ್ನೆ ಮಾಡ್ಬೋದು. ಆದರೆ ತುಂಬ ಜನಕ್ಕೆ ಉಪಯೋಗನ ಆಗ್ತಿದೆ ಅಂತ ಕಮೆಂಟ್ ಆಗ್ತೀರಿ. ಯಾಕೆ ಹೇಳಿ? ತುಂಬ ಜನ ನಾವು ಫಸ್ಟ್ ಎಪಿಸೋಡು, ಸೆಕೆಂಡ್ ಎಪಿಸೋಡು ಈ ಓಪನ್ ಬಾಕ್ಸ್ ಫರ್ನಿಚರ್ಸು ಡಿವೈನ್ ಫರ್ನಿಚರ್ಸಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದಾಗ ತುಂಬ ಜನ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀರಿ. ಮತ್ತು ತುಂಬ ಜನ ಬಂದು ಆ ಐಟಮ್ಸ್ ಸಿಗದೇ ನಿರಾಸೆಯಾಗಿ ಹೋಗಿ ನಮಗೆ ಕಮೆಂಟ್ಸು ಸಹ ಮಾಡಿದ್ದೀರಿ. ಸರ್, ನಾವು ಹೋದಾಗ ಐಟಮ್ಸ್ಗಳು ಸಿಗಲಿಲ್ಲ, ಮತ್ತೆ ಹೊಸ ಹೊಸ ಐಟಮ್ಸ್ಗಳು ಬಂದಾಗ ದಯವಿಟ್ಟು ವಿಡಿಯೋ ಮಾಡಿ ಹಾಕಿ ಅಂತಂದ್ರಿ. ಹೊಸ ಹೊಸ ಐಟಮ್ಸ್ಗಳು ಬಂದಿದ್ದಾವೆ, ನಾವು ಬಂದಿದ್ದೀವಿ, ವಿಡಿಯೋ ಮಾಡಿ ಹಾಕ್ತೀವಿ. ಯಾವ್ಯಾವ ಐಟಮ್ ಇದೆ ಅಂತ ಹೇಳಿ ನಿಮಗೆ ಫುಲ್ ಹಿಂಚಿಂಚು ಮಾಹಿತಿ ಕೊಡ್ತೀವಿ. ನಿಮಗೆ ಇಷ್ಟವಾದ ಯಾವ ಫರ್ನಿಚರ್ಸ್ಗಳು ಬೇಕು ನಿಮ್ಮ ಮನೆಗೆ ತುಂಬ ಕಡಿಮೆ ಬೆಲೆಯಲ್ಲಿ ಅಂತಂದರೆ 70ಇಂದ 80% ಡಿಸ್ಕೌಂಟಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇದು ಕ್ವಾಲಿಟಿ ಫರ್ನಿಚರ್ಸಾ ಇರಲ್ಲ ಅಂಥೇಳಿ ಎಷ್ಟೋ ಜನ ನೀವು ಕಮೆಂಟ್ಗಳ ಕೂಡ ಹಾಕಿದ್ರಿ. ನಾವು ಹೇಳಿದ್ವಿ ಇಲ್ಲ, ಒಳ್ಳೆ ಫರ್ನಿಚರ್ಸ್ಗಳು ನಿಮಗೆ ಏನು ಕಂಪ್ನಿ ಫರ್ನಿಚರ್ಸ್ಗಳು ಓಪನ್ ಬಾಕ್ಸ್ ಅಂತಂದರೆ ರಿಟರ್ನ್ ಬಂದಿರೋವಂಥದ್ದು ನಿಮಗೆ ಅದನ್ನು ಪರ್ಚೇಸ್ ಮಾಡ್ಕೊಂಬಂದು ಅದನ್ನೆಲ್ಲ ಒಂಚೂರು ರೆಡಿ ಮಾಡಿ ನಿಮಗೆ ಕೊಡ್ತಿದ್ದಾರೆ ಅಂತ ನಾವು ಹೇಳಿದ್ರು ಕೂಡ ಎಷ್ಟೋ ಜನ ಅಂತಂದರೆ ಇದು ಕ್ವಾಲಿಟಿ ಇರಲ್ಲ, ನಮ್ಗೆ ಇದಕ್ಕಿಂತ ಕಡಿಮೆ ಬೇರೆ ಕಡೆ ಸಿಗುತ್ತೆ ಅಂತ ಹೇಳಿದ್ರಿ. ನಾವು ಕೂಡ ಎಲ್ಲಿ ಸಿಗುತ್ತೆ ಹೇಳಿ ನಮ್ಮ ವ್ಯೂವರ್ಸ್ಗೆ ನಾವು ಇದನ್ನು ಮಾಹಿತಿಗಳು ಕೊಡೋಣ ಅಂತಂದಾಗ ಸರಿಯಾದ ಮಾಹಿತಿಗಳು ಕೊಡಲಿಲ್ಲ. ಯಾಕಂದರೆ ನೀವು ಸುಮ್ಮನೆ ಹೇಳೋದಷ್ಟೇ, ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿನ ನಾವು ಕೊಡ್ತಾಯಿದ್ದೀವಿ. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಡಿವೈನ್ ಫರ್ನಿಚರ್ಸಲ್ಲಿ ಬಂದು ನಿಮಗೆ ಇಷ್ಟ ಆದರೆ ಖಂಡಿತ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋದೊಳಗಡೆ ಹೋಗೋಣ. ರೆಡಿ ಇದ್ದೀರಾ? ಯಾವ್ಯಾವ ಐಟಮ್ ಅಂತ ನೋಡಕ್ಕೆ ಕಾಯ್ತಿದ್ದೀರಾ? ನಡೀರಿ, ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್ ವೆಂಕಟ್ ಸರ್, ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತಿರೋದು ನನಗಷ್ಟೇ ಅಲ್ಲ ಖುಷಿ, ನಮ್ಮ ಆಡಿಯನ್ಸ್ಗೂ ಕೂಡ ಖುಷಿ. ಯಾಕೆ ಗೊತ್ತಾ ಸರ್? ನಿಜವಾಗ್ಲೂ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿರೋರು ತುಂಬ ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ದ ಬೆಸ್ಟ್ ಫರ್ನಿಚರ್ಸ್ ಕೊಡ್ಸಿದ್ರಿ, ಥ್ಯಾಂಕ್ಸ್ ಟು ಕ್ಲಾಪ್ ಇನ್ ಕನ್ನಡ ಅಂತ ಹೇಳಿ. ವ್ಯಾಪಾರ ವ್ಯವಹಾರಕ್ಕೆ ತುಂಬ ಜನ ಆ ರೆಸ್ಪಾನ್ಸ್ ನಮ್ಗೇನಂದರೆ ತುಂಬ ಖುಷಿ. ನಾವು ಏನಂತಂದರೆ ಕ್ವಾಲಿಟಿ ಇಲ್ಲ ಅಂತಂದರೆ ನಾವು ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ. ಇವ್ರದ್ದು ಕ್ವಾಲಿಟಿ ಇದೆ ಮತ್ತು ವೆರೈಟಿ ಇದೆ, ಎರಡೂ ಇದೆ. ಪ್ಲಸ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಅಫೋರ್ಡಬಲ್ ಅನ್ನೋದಕ್ಕಿಂತ 70 to 80% ಕೊಡ್ತಾ ಇದ್ದಾರೆ. ಅದೇ ಇವರ ಒಂದು ಸ್ಪೆಷಾಲಿಟಿ. ನೋಡಿ, ತುಂಬ ಜನ ಹೇಳಿದ್ರು ವೆರೈಟೀಸ್ ಬಂದರೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ಬಂದಿದ್ದೀನಿ ಸರ್, ಅವ್ರಿಗೆ ತೋರಿಸ್ತೀರಾ ನೀವು? ಎಸ್ ಸರ್, ತೋರಿಸ್ತೀನಿ. ನಡೀರಿ ಸರ್, ಹೋಗೋಣ. ನೀವು ಬನ್ನಿ. ವಾವ್ ಸರ್, ಡಬಲ್ ಡೆಕ್ಕರ್. ಹೌದು ಸರ್, ಬಂಕ್ ಬೆಡ್ ಡಬಲ್ ಡೆಕ್ಕರ್. ನೀವು ಹಳೆ ಕಾಲದವರಾದರೆ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ ಇತ್ತು, ಈಗಲೂ ಓಡ್ತಾ ಇತ್ತು, ನೋಡಿರ್ತೀರಿ. ಸೂಪರ್ ಆಗಿದೆ ಸರ್ ಇದು. ಹೇಳಿ ಸರ್ ಇದ್ರ ಬಗ್ಗೆ. ಸೊ ಕೆಳಗಡೆ ನಿಮಗೆ ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜು. ಓ, ಇಬ್ರು ಮಲ್ಕೋಬಹುದು. ಎಸ್ ಸರ್. ಇಬ್ರು 3 ಜನ ಕೂಡ ಆಗುತ್ತೆ, ಮಗು ಸೇರಿ. ಮೇಲೆ ಸಿಂಗಲ್ ಬೆಡ್ ಸರ್. ಸಿಂಗಲ್ ಬೆಡ್. ಎಸ್ ಸರ್. ಓಕೆ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಇದ್ದಾರೆ, ಮತ್ತೆ 2 ಮಕ್ಳಿದ್ದಾರೆ ಅಂತಂದ್ರೆ ಚಿಕ್ಕ ಮಗ ಇಲ್ಲಿ ಮಲ್ಕೋಬಹುದು, ದೊಡ್ಡ ಮಕ್ಳು ಇಲ್ಲ ಅಂದ್ರೆ ಇಬ್ರು ಕೂಡ ಮೇಲ್ಗಡೆ ಮಲ್ಕೋಬಹುದು ಮಕ್ಳು. ಎಸ್ ಸರ್. ಸೂಪರ್ ಸರ್, ಸೂಪರ್. ಹೇಳಿ ಸರ್. ಸೊ ಇದರಲ್ಲಿ ಡ್ರಾವರ್ ಇದೆ ಸರ್. ಡ್ರಾವರ್ ಇದೆ. ಡ್ರಾವರ್ ಸ್ಟೋರೇಜ್. ಇಲ್ಲಿ ಡ್ರಾವರ್ ಸ್ಟೋರೇಜ್ ಇರುತ್ತೆ. ಇಲ್ಲಿದೆ. ವಾವ್, ಸ್ಟೋರೇಜ್ ಕೊಟ್ಟು ಬೆಡ್ಡು. ಎಸ್ ಸರ್. ಸೂಪರ್ ಸರ್, ನೈಸ್. ಹೇಳಿ ಸರ್, ಇದು ಏನು ವುಡ್ ಇದು? ಸೊ ಇದು ರಬ್ಬರ್ ವುಡ್ ಸರ್. ಇದು ರಬ್ಬರ್ ವುಡ್. ನಿಮಗೆ ರಬ್ಬರ್ ಪಟ್ಟಿ ಬರುತ್ತೆ. ರಬ್ಬರ್ ಪಟ್ಟಿ ಬರೀ 25,000 ಸರ್. ಬರೀ 25,000 ಅಷ್ಟೇ? ಎಸ್ ಸರ್. ಅಂದ್ರೆ ಬರೀ 25,000 ಅಂದ್ರೂ ಕೂಡ ಏನು ಅದು ಕೂಡ ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ಇದರ MRP ಹೇಳಿ ಸರ್. ಅವಾಗ ಸರ್ MRP 65 ಇದೆ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ 46,000 ಇದೆ ಸರ್. 46,000 ಇದೆ ಸೆಲ್ಲಿಂಗ್ ಪ್ರೈಸ್. ನೀವು 25 ಕೊಡ್ತಿದ್ದೀರಿ. ಎಸ್ ಸರ್. ಓಕೆ, ಸೂಪರ್ ಸರ್, ಸೂಪರ್. ಇದಕ್ಕೆ ಏನಾದ್ರು ಬೆಡ್ ಏನಾದ್ರು ಬರುತ್ತಾ?
ಸೊ ಇಲ್ಲ ಸರ್, ಬೆಡ್ ನೀವು ಪರ್ಚೇಸ್ ಮಾಡ್ಕೋಬೇಕು ಸರ್. ಬೆಡ್ ಸಪ್ರೇಟಾಗಿ ಪರ್ಚೇಸ್ ಮಾಡ್ಕೋಬೇಕು. ಈ ಕಾಟ್ ಬಂದು ನಿಮ್ಗೆ 25,000 ರೂಪಾಯಿಗೆ ಸಿಗುತ್ತೆ. ಬನ್ನಿ, ಇಲ್ಲಿ ಬಂದು ನೋಡಿ, ನಿಮಗೆ ಇಷ್ಟ ಆದರೆ ಖಂಡಿತ ತೊಗೋಬೋದು. ತೊಗೊಳ್ಳಿ ಅಂತಲೂ ಹೇಳ್ತಾ ಇದ್ದೀನಿ, ಅದು ನಿಮ್ಮ ಚಾಯ್ಸು. ಸರ್ ನೆಕ್ಸ್ಟ್ ಹೋಗೋಣವಾ? ಎಸ್ ಸರ್. ಓಕೆ, ಸೂಪರ್ ಸರ್. ಸರ್ ಇದು ಶೀಶೆ ವುಡ್ ಬೆಡ್ ಸರ್ ನಿಮ್ಗೆ. ಇದು ಶೀಶೆ ವುಡ್ ಬೆಡ್ ವಿತ್ ಸ್ಟೋರೇಜ್ ಬರುತ್ತೆ ಸರ್ ನಿಮಗೆ. ಇದ್ರಲ್ಲ ಮೇಲೆ ಪ್ಲೈ ಇರುತ್ತೆ ನಿಮಗೆ, ಪ್ಲೇ ಇರುತ್ತೆ, ಬಾಕ್ಸ್ ಸ್ಟೋರೇಜ್ ಬರುತ್ತೆ ಸರ್. ಓಕೆ ಓಕೆ ಓಕೆ, ಇದರ ಬಾಕ್ಸ್ ಸ್ಟೋರೇಜ್. ಹಾಂ ಸೂಪರ್ ಸರ್. ಸರ್ ಇದ್ದು ಪ್ರೈಸ್ ಬರೀ 16,500 ಸರ್. 16,500. ಎಸ್ ಸರ್. ಓಕೆ, ಮೇಲೆ ಪ್ಲೈ ಇದೆ, MDF ಇಲ್ಲ, ಪ್ಲೇ ಇದೆ, ಅಂದ್ರೆ ಒಂಚೂರು ಬಾಳಿಕೆ ಜಾಸ್ತಿ ಬರುತ್ತೆ. ಹೌದು ಸರ್. ಓಕೆ ಸರ್, ಓಕೆ, ಸೂಪರ್ ಇದೆ ಸರ್. ಈ ಕಡೆ ಡ್ರಾಯರ್ಸ್ ಇದೆಯಲ್ಲ ಸರ್? ಎಸ್ ಸರ್, ಡ್ರಾವರ್ ಇದೆ ಸರ್. ಕೆಳಗಡೆ ಇನ್ನೊಂದು ಈ ಕಡೆ ಬನ್ನಿ ನೀವು, ಯಾಕಂದ್ರೆ ಇದರ ಸ್ಪೆಷಾಲಿಟಿ ಈ ಕಡೆಯಿಂದನೇ ತೋರಿಸ್ಬೇಕು. ಯಾಕಂದ್ರೆ ಇಷ್ಟೊಂದು ಡ್ರಾಯರ್ಸ್ ಇದೆ. ಇದೆಲ್ಲ ಡ್ರಾಯರ್ಸ್ ಸರ್? ಇದು ಇಲ್ಲ ಸರ್, ಇದು ಬೆಡ್ ಸರ್. ಇದು ಬೆಡ್ಡಾ? ಇದನ್ನು ಬೆಡ್. ಡ್ರಾಯರ್ಸ್ ಅಲ್ಲ, ಇದು ಡ್ರಾವರ್ ಕೆಳಗಡೆ ಇದೆ. ಕೆಳಗಡೆ ಇದೆ, ಇದ್ರ ಕೆಳಗಡೆ ಡ್ರಾಯರಾ? ಕೆಳಗಡೆ ಡ್ರಾವರ್ ಇದೆ ನೋಡಿ. ಹಾ, ನೈಸ್ ಸರ್. ನೋಡಿ, ಕೆಳಗಡೆ ಡ್ರಾಯರ್, ಅದ್ರ ಮೇಲೆ ಒಂದು ಬೆಡ್. ಇದು ಹೊರಗಡೆ ಹೇಳ್ಕೊಳ್ಳೋದಾ? ಫುಲ್ ಬಿಡುತ್ತೆ, ಫುಲ್ ಬಂದ್ಬಿಡುತ್ತೆ. ಓಕೆ, ಅಲ್ಲೊಂದು ಬೆಡ್ ಹಾಕೋಬಹುದು, ಮೇಲೊಂದು ಬೆಡ್. ಓಕೆ, ಏನ್ ಸಕ್ಕದಾಗಿದೆ ಸರ್. ಇದು ಎಷ್ಟು ಸರ್ ಇದು? ಸೊ ಇದು ಬರೀ 13,500 ಸರ್. 13,500 ಅಷ್ಟೇ ಸರ್. ಏನ್ ವುಡ್ ಬರುತ್ತೆ ಸರ್ ಇದು? ಸೊ ಇದು ರಬ್ಬರ್ ವುಡ್ ಸರ್. ಇದು ರಬ್ಬರ್ ವುಡ್. ಎಸ್ ಸರ್. ವಾವ್, ಅರ್ಬನ್ ಲ್ಯಾಡರ್ ಬ್ರ್ಯಾಂಡ್ ಸರ್. ಅರ್ಬನ್ ಲ್ಯಾಡರ್ ಎಸ್ ಸರ್, ಕಂಪ್ನಿ ಪ್ರಾಡಕ್ಟ್. ಎಸ್ ಸರ್. ಸೂಪರ್ ಸರ್, ಸೂಪರ್, ಸಖತ್ತಾಗಿದೆ ನೋಡಿ. ಡಬಲ್ ಡೆಕ್ಕರ್, ಇದು ಕೂಡ ಡಬಲ್ ಡೆಕ್ಕರು. ಅದೊಂಥರ ವೆರೈಟಿ, ಇದೊಂಥರ ವೆರೈಟಿ. ಕೆಳಗಡೆ ಹೇಳ್ಕೊಂಡ್ರೆ ಬೆಡ್ ಆಗುತ್ತೆ, ಅದ್ರ ಕೆಳಗಡೆ ನಿಮಗೆ ಸ್ಟೋರೇಜ್ ಡ್ರಾಯರ್ಸ್ ಸಿಗುತ್ತೆ, ಮೇಲ್ಗಡೆ ಒಂದು ಬೆಡ್. ಅಂದರೆ ನೀವು ಚಿಲ್ಡ್ರನ್ಸ್ ರೂಮ್ಗೆ ಮಕ್ಳಿಗೆ ಏನಾದ್ರು ನೋಡ್ತಾ ಇದ್ದೀರಿ ಅಂತಂದರೆ ದ ಬೆಸ್ಟ್ ಕಾಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಇನ್ನೂ ಸ್ಪೆಷಲ್ಸ್ಗಳು ತುಂಬ ಇದ್ದಾವೆ, ತೋರಿಸ್ತೀವಿ, ನಡೀರಿ. ವಾವ್, ಕಿಂಗ್ ಸೈಜ್ ಸರ್ ಇದು? ಹೌದು ಸರ್, ಕಿಂಗ್ ಸೈಜ್ ಸರ್. ಹಾಂ, ನಿಮಗೆ ಡ್ರಾವರ್ ಸ್ಟೋರೇಜ್ ಇರುತ್ತೆ ಸರ್. ಕೆಳಗಡೆ 4 ಡ್ರಾವರ್ಸ್. 4 ಡ್ರಾವರ್ಸ್ ಇರುತ್ತೆ. ಎಸ್ ಸರ್. ಓಕೆ, 4 ಡ್ರಾವರ್ಸ್ ಇದೆ. ಅಲ್ಲೊಂದು ಡ್ರಾಯರ್ಸು, ಅಲ್ಲೊಂದು, ಇಲ್ಲೆರಡು. ಸೂಪರ್ ಸರ್. ಇದು ಅಪೋಲ್ಸ್ಟ್ರಿನೇ ಚೆನ್ನಾಗಿದೆ ಸರ್. ಇದು ಹೌದು ಸರ್, ಹೆಡ್ ಬೋರ್ಡು. ಎಸ್ ಸರ್. ಓಕೆ, ಇದು ಏನು ಮೆಟೀರಿಯಲ್ ಸರ್ ಇದು? ಸೊ ಮೇಲೆ ಎಲ್ಲ ನಿಮಗೆ ಪ್ಲೈ ಇರುತ್ತೆ, ರಬ್ಬರ್ ವುಡ್ ಇರುತ್ತೆ ಸರ್. ಇದು ಮೇಲೆಲ್ಲ ರಬ್ಬರ್ ವುಡ್, ಬಾರ್ಡರ್ ಎಲ್ಲ ಅಪ್ಸ್ಟೋಲ್ ಸರ್. ಅಪೋಲ್ಸ್ಟ್ರಿ. ಓಕೆ ಓಕೆ. ಪ್ರೈಸ್ ಬರೀ ನಿಮಗೆ 12,500 ಸರ್. ಸರ್ ಇಷ್ಟು ದೊಡ್ಡ ಬೆಡ್? ಎಸ್ ಸರ್, ಕರೆಕ್ಟಾಗಿ ಹೇಳಬೇಕು, ಯಾಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗಿರೋರಿಗೆ ಖಂಡಿತ ಗೊತ್ತು. ಇಲ್ಲಿ ಬಂದ್ರೆ ಇವ್ರು ಏನು ಹೇಳ್ತಾರೆ, ಆ ಪ್ರೈಸ್ಗಿಂತ ಕಡಿಮೆನೇ ಸಿಗುತ್ತೆ, ಜಾಸ್ತಿ ಅಂತ ಹೇಳಲ್ಲ, ಅದಂತೂ ಪಕ್ಕ. ನೀವು ಬಂದರೆ ಇನ್ನೂ ಕಡಿಮೆ ಆಗುತ್ತೆ. ಇದನ್ನು ನಾನು 100% ನಾನು ಬೇಕಾದ್ರೆ ಸೀಲ್ ಹೊಡೆದು ಕೊಡ್ತೀನಿ ಸರ್. ಇಷ್ಟು ದೊಡ್ಡ ಬೆಡ್ಡು 12,000 ರೂಪಾಯಿಗೆ ಹೇಗೆ ಸರ್ ಕೊಡ್ತೀರಾ ನೀವು? ಸರ್ ನಮಗೆ ಲೈಕ್ ಅಲ್ಲಿಂದ ಇಲ್ಲಿ ನೋಡಿ ಸರ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಸರ್ ಸೋಫಾಸ್ ಹೊಸ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ದೀನಿ ನಾನು. ಹೌದು, ಬಟ್ ಬಂದಿಲ್ಲ. ಯಾಕೆ ಅಂತ ಅಲ್ಲಿ ಮಾರ್ಕೆಟ್ ಅಲ್ಲಿಂದ ನಮಗೆ ಜಾಸ್ತಿ ಪ್ರೈಸ್ ಕೇಳ್ತಾ ಇದೆ, ಅದಕ್ಕೋಸ್ಕರ ನಾನು ತಗೊಂಡ್ ಬಂದಿಲ್ಲ. ಓಕೆ, ಅಲ್ಲಿ ನೀವು ಜಾಸ್ತಿ ಪ್ರೈಸ್ ಪರ್ಚೇಸ್ ಮಾಡಿದ್ರೆ ಮತ್ತೆ ಕಸ್ಟಮರ್ಸ್ ಜಾಸ್ತಿ ಕೊಡಬೇಕಾಗತ್ತೆ, ಅವರಿಗೆ ನಾವು ನಿರಾಸೆ ಮಾಡ್ದಂಗೆ ಆಗುತ್ತೆ. ನಿಮ್ಮ ಏನು ಒಂದು ಗುರಿ ಅಂತಂದ್ರೆ ಕಸ್ಟಮರ್ಸ್ಗೆ ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಕೊಡಬೇಕು ಅಂತ. ಓಕೆ, ಅದಕ್ಕೆ ನೀವು 12,000 ರೂಪಾಯಿಗೆ ಇದು ಕೊಡ್ತಾ ಇದ್ದೀರಿ ನೋಡಿ. 12,000 ರೂಪಾಯಿ ಕಿಂಗ್ ಸೈಜ್ ಬೆಡ್ಡು. ಓಕೆ ಸರ್, ಇನ್ನೊಂದು ನಾನು ನಿಮ್ಮನ್ನ ಕೇಳಬೇಕು ಸರ್. ನೀವೇನೋ ಹೇಳಕ್ ಬಂದ್ರಿ, ಹೇಳಿದ್ರಂತೆ. ಏನಂತಂದ್ರೆ ಈ ಬೆಂಗಳೂರು ಬಿಟ್ಟು ಹೊರಗಡೆಯಿಂದ ಡಿಸ್ಟಿಕ್ಕಿಂದ ತುಂಬ ಜನ ನಮಗೆ ಕಾಲ್ ಮಾಡಿದ್ರು, ನಿಮಗೂ ಕಾಲ್ ಮಾಡಿದ್ರು, ಕಮೆಂಟ್ಸು ಹಾಕಿದ್ರು, ಡೆಲಿವರಿ ಅದನ್ನೇನಾದ್ರು ಒಂಚೂರು ಮಾಡಿ ಸರ್. ಸರ್ ಅದೇ ಸರ್, ನಾನು ಕಸ್ಟಮರ್ಸ್ಗೂ ಕೇಳಿದ್ದೀನಿ ಸರ್. ಸರ್ ನಿಮ್ಮ ಏರಿಯಾದಲ್ಲಿ ಯಾರೋ ಟ್ರಾನ್ಸ್ಪೋರ್ಟರ್ ಇದೆ ಅಂತ ಅವ್ರ ಹತ್ರ ಮಾತಾಡಿ ಸರ್, ಬೆಂಗಳೂರಿಂದ ಒಂದು ಮೆಟೀರಿಯಲ್ ಈ ಥರ ತಗೊಂಡು ಬರಬೇಕು, ನೀವು ಅಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ. ಅವ್ರ ಅಲ್ಲಿ ಓಕೆ ಸರ್ ಸಪೋರ್ಟ್ ಮಾಡ್ತೀವಂತೆ, ನಾವು ಕಲಿಸ್ತೀವಿ ಸರ್. ಓಕೆ ನೋಡಿ, ನಿಮಗೇನಾದರೂ ಇವಾಗ ಮಂಗಳೂರಿಂದ ತುಂಬ ಜನ ಮಾಡಿದ್ರು, ಚಿತ್ರದುರ್ಗ, ದಾವಣಗೆರೆ, ಇವರೆಲ್ಲ ಏನಂತಂದರೆ ನಿಮಗೆ ಆ ಏರಿಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅವ್ರ ಹತ್ರ ಒಂಚೂರು ಮಾತಾಡಿ. ನಾನು ರಿಪೀಟ್ ಮಾಡ್ತೀನಿ ಅನ್ಕೋಬೇಡಿ, ಮಾತಾಡಿ ಅವ್ರ ಹತ್ರ ನೀವೇನಾರು ಆಯಿತು ನಾವು ಅಲ್ಲಿಂದ ತರಿಸ್ತೀವಿ ಅಂತಂದರೆ ಅದೇ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಇಲ್ಲಿರುತ್ತೆ, ಅದಕ್ಕೆ ಹಾಕ್ತಾರೆ, ನೀವು ತೊಗೋಬೋದು. ಸೂಪರ್ ಸರ್, 12,000ಕ್ಕೆ ಸೂಪರ್. ಇನ್ನೇನಾದ್ರು ಹೇಳೋದಿದೆಯಾ ಇದ್ರಾಗೆ? ಎಸ್ ಸರ್, ಲೈಕ್ ಕ್ಲಾಪ್ ಇನ್ ಕನ್ನಡ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೋ ಫ್ಲಾಟ್ 10% ಡಿಸ್ಕೌಂಟ್ ಸರ್ ಇದ್ರ ಮೇಲೆ. ನೋಡಿ 12,000 ಫ್ಲಾಟ್ 10%. ನೀವೇ ಲೆಕ್ಕ ಹಾಕ್ಕೊಳ್ಳಿ, ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಲೆಕ್ಕ ಹಾಕ್ಕೊಳ್ಳಿ. ಬನ್ನಿ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ, ವೆಂಕಟ್ ಸರ್ ಜೊತೆ. ನಿಮಗೆ ಒಳ್ಳೆ ಪ್ರೈಸಲ್ಲಿ, ದ ಬೆಸ್ಟ್ ಪ್ರೈಸಲ್ಲಿ ಈ ಥರ ಕಾರ್ಡ್ಸ್ಗಳು ಸಿಗುತ್ತೆ. ಬೇಕಾದ್ರೆ ಈ ಕಾರ್ಡ್ ಕೂಡ ಸಿಗುತ್ತೆ, ಬೇಗ ಬಂದರೆ ಮಾತ್ರ. ಇದು ಹೋದ್ಮೇಲೆ ಬಂದರೆ ಆಮೇಲೆ ಸಿಗಲ್ಲ, ನನಗೆ ಗೊತ್ತಿಲ್ಲ ಅದು. ಓಕೆ, ವಾವ್ ಸರ್, ಇದು ಸೂಪರ್ ಆಗಿದೆ ಸರ್, ನನಗೆ ತುಂಬ ಇಷ್ಟ ಆಯ್ತು ಇದು. ಸೊ ಇದು ಕಿಂಗ್ ಸೈಜ್ ಅರ್ಬನ್ ಲ್ಯಾಡರ್ದು. ನಿಮಗೆ ಬಾಕ್ಸ್ ಸ್ಟೋರೇಜ್ ಬರುತ್ತೆ ಎಲ್ಲ ಇದು. ಎಸ್ ಸರ್, ಇಲ್ಲಿ ನೋಡಿ ಇದರ 4. ವಾವ್ ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ಸರ್ ಇದು ಪ್ಲೇನ್ ಯಾವುದು ಸರ್? ಇದು ಪ್ಲೇ ಇದು ಸ್ವಲ್ಪ ಮೇಲೆ MDF ಇರುತ್ತೆ ಸರ್ ನಿಮಗೆ. MDF ಪ್ಲೇ ಇದು. MDF. ಓಕೆ, ವಿತ್ ನಿಮಗೆ ಏನಂದ್ರೆ ಡೆಕ್ಲಮ್ ಶೀಟು. ಎಸ್ ಸರ್. ಪ್ರೆಸ್ಸಿಂಗು.
ಇಲ್ಲ ಸರ್, ಇದು MDF ಅಂತ MDF ಅಲ್ಲಿ ಪ್ರೆಸ್ಸಿಂಗ್ ಬರುತ್ತಿದ್ದು. ಹೌದು ಸರ್. ಸೂಪರ್ ಇಲ್ಲ ನಿಮ್ಗೆ ಪ್ಲೈ ಬೇಕಂತ ಪ್ಲೈ ಮಾಡಿ ಕೊಡ್ತೀವಿ, ಬಟ್ ಅದು ಎಕ್ಸ್ಟ್ರಾ ಏನಾಗುತ್ತೋ ನಾವು ಕೇಳ್ತೀವಿ, ನಿಮ್ಗೆ ಓಕೆ ಅಂತ ಪ್ರೊಸೀಡ್ ಮಾಡ್ಬೋದು ಸರ್. ಇದು ತುಂಬಾ ರಾಯಲ್ ಲುಕ್ ಇದೆ ಸರ್, ವೈಟ್ ಫಿನಿಶಿಂಗು, ಪೇಂಟಿಂಗು ಸಕ್ಕದಾಗಿದೆ, ಖುಷಿ ಆಗ್ತಿದೆ. ಎಷ್ಟು ಸರ್ ಇದು ಪ್ರೈಸ್? ಸರ್ ಇದನ್ನು ಬರೀ 16,500 ಸರ್. ಕೊಡೋ ಪ್ರೈಸ್ 16,500. 16,500 ಅಷ್ಟೇ? ಅಷ್ಟೇ ಸರ್. 16,500 ಅಂತೆ ನೋಡಿ ಸರ್. ಇದರ MRP ಹೇಳಿ ಸರ್. ಸೊ ಇದ್ರದ್ದು MRP 58,500 ಇದೆ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ನಿಮಗೆ 48,000 ಇದೆ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸೇ 48,000 ಇದೆ ರೀ. ನಿಮಗೆ ಕೊಡ್ತಾ ಇರೋದು ಎಷ್ಟು ಸರ್? 16,500. 16,500 ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ಜಾಸ್ತಿ ಅಂತಂದರೆ ನಿಜವಲ್ಲೂ ನಿಮಗೆ ಲಾಸ್ ಆಗುತ್ತೆ. ಯಾಕೆ ಗೊತ್ತಾ, 16,500 ತೊಗೊಳ್ಳಿ, 48,500 ಅಂದರೆ ಸೆಲ್ಲಿಂಗ್ ಪ್ರೈಸ್ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಕಡಿಮೆ ಸಿಗ್ತಿದೆ, ಅದನ್ನು ಬೇರೆದಕ್ಕೆ ಬಳಸ್ಕೊಳ್ಳಿ ಅಲ್ವಾ. ಬನ್ನಿ ನೆಕ್ಸ್ಟ್ ಹೋಗೋಣ. ಎಸ್ ಸರ್, ನಿಮ್ಮ ಹತ್ರ ನಿಜವಲ್ಲೂ ಹೇಳ್ತೀನಿ, ಪರ್ಚೇಸ್ ಮಾಡ್ಕೊಂಡು ಹೋಗಿರೋರಿಗೆ ಮಾತ್ರ ಗೊತ್ತು ಇದರಲ್ಲಿ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ. ಆ ಸೇವಿಂಗ್ಸ್ ದುಡ್ಡಲ್ಲಿ ನಿಜವಲ್ಲೂ ಹೇಳ್ತೀನಿ, ಇವಾಗ ನಾವು ಹೇಳಿದ್ವಲ್ಲ ಅದೊಂದು ವೈಟ್ ಬೋರ್ಡ್ದು ಇದು ಕಾಟು, ಅದು ಪರ್ಚೇಸ್ ಮಾಡಿಕೊಂಡು ಡೆಫಿನೆಟ್ಲಿ ಅವರೊಂದು ರೆಫ್ರಿಜಿರೇಟರ್ ತೊಗೋಬೋದು, ಒಂದು ವಾಷಿಂಗ್ ಮಿಷಿನ್ ತೊಗೋಬೋದು. ಅಂದರೆ ಬರೇ ನೀವು ಕಾಟು ದುಡ್ಡಲ್ಲಿ ಎಲ್ಲೋ ಒಂದು ಕಡೆ ತೊಗೊಳ್ತೀರಿ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಕಂಪ್ನಿದೇ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ, ಪರವಾಗಿಲ್ಲ. ನಮ್ಗೆ ಇವ್ರ ಹತ್ರನೂ ಕ್ವಾಲಿಟಿ ಇದೆ ಅಂತಂದ್ರೆ ಇಲ್ಲಿ ಬಂದು ತೊಗೊಂಡ್ರೆ ಒಂದು ರೆಫ್ರಿಜಿರೇಟ್ರು, ಒಂದು ವಾಷಿಂಗ್ ಮಿಷಿನ್ ತೊಗೋಬೋದು ಆ ಮಿಕ್ಕಿರೋ ದುಡ್ಡಲ್ಲಿ. ಸೂಪರ್ ಸರ್ ನೀವು. ಹಾಂ ಸರ್, ಇದನ್ನು ಕ್ವೀನ್ ಸೈಜ್ ಸರ್. ಇದು ಕ್ವೀನ್ ಸೈಜು, ಕ್ವೀನ್ ಸೈಜ್ ಫುಲ್ ಶೀಶಾ ಮೂಡ್ ಸರ್ ಇದು. ಹಾಂ, ಲೈಕ್ ಕೆಳಗಡೆ ನಿಮಗೆ 2 ಡ್ರಾವರ್ಸ್ ಬರುತ್ತೆ ಕೆಳಗಡೆ. ಇಲ್ಲ? ಎಸ್ ಸರ್. ಓಕೆ, ಹೌದು ಸರ್, ಇಲ್ಲಿ 2 ಡ್ರಾವರ್ಸ್ ಇದೆ. ಎಸ್ ಸರ್. ಓಕೆ, 2 ಡ್ರಾವರ್ಸ್ ಇದೆ, ಆ ಸೈಡ್ ಒಂದು, ಈ ಸೈಡ್ ಒಂದು ಡ್ರಾವರ್ಸ್. ಈ ಕಡೆ ಒಂದು, ಆ ಕಡೆ ಒಂದು ಡ್ರಾಯರ್ಸ್ ಇದೆಯಂತೆ. ಎಸ್ ಸರ್. ನೋಡಿದ್ರಲ್ಲ, ಸೂಪರ್ ಆಗಿದೆ. ಎಷ್ಟು ಸರ್ ಇದು ಪ್ರೈಸ್? ಇದನ್ನು ಸೇಮ್ ಬರೀ 16,500 ಸರ್. ಇದು 16,500 ನೋಡಿ. ನಿಮಗೆ ಶೀಶಾ ಮುಡ್ಡಲ್ಲಿ ಈ ಕ್ವೀನ್ ಸೈಜ್ ಬೇಕಂದ್ರೆ ಕ್ವೀನ್ ಸೈಜ್ ತೊಗೊಳ್ಳಿ, ಇಲ್ಲ ನಮ್ಮ ಕಿಂಗ್ ಸೈಜ್ ಬೇಕು ಅಂದರೆ ಕಿಂಗ್ ಸೈಜ್ ತೊಗೊಳ್ಳಿ. ಎರಡು ನಿಮ್ಗೆ 16,500 ರೂಪಾಯಿ. ಹೆಡ್ ಬೋರ್ಡ್ ಇಲ್ಲ ಸರ್ ಇದು? ಎಸ್ ಸರ್, ಪ್ಲೇನ್ ಬರುತ್ತೆ ಸರ್. ಇದು ಪ್ಲೇನ್ ಬರುತ್ತಾ? ಬರುತ್ತೆ ಸರ್ ಇದೆಲ್ಲ. ಇದು ಕ್ವೀನ್ ಸೈಜ್ ಇದು? ಕ್ವೀನ್ ಸೈಜ್ ಸರ್. ಓಕೆ ಸರ್, ಓಕೆ. ಆಮೇಲೆ ಟಾಪ್ ನಿಮಗೆ ಪ್ಲೈ ಇರುತ್ತೆ, ನಿಮಗೆ ಹಾರ್ಡ್ ವುಡ್ ಪ್ಲೇ ಇದು ನೀಮ್ ವುಡ್ ಇರುತ್ತೆ. ನೀಮ್ ವುಡ್ ಬರೀ ನಿಮಗೆ 13,500 ಕೊಡ್ತೀವಿ ಸರ್. 13,500. ಎಸ್ ಸರ್. ನಿಮಗೆ ಸೈಡ್ ಸ್ಟೋರೇಜ್ ಇರುತ್ತೆ, ಅಲ್ಲಿ ನೋಡಿ ಸೈಡ್ ಸ್ಟೋರೇಜ್ ಇದೆಯಾ? ಸ್ಟೋರೇಜ್. ಓ, ಇಲ್ಲಿ ಎಸ್ ಸರ್, ಆ ಸೈಡ್ ಸ್ಟೋರೇಜ್ ಇದೆ. ಒಂದು ನಮಗೆ ಹೆಡ್ ಬೋರ್ಡ್ ಬೇಡ, ಒಂದು ಫ್ಲಾಟ್ ಆಗಿರೋ ಒಂದು ಕಾಟು ಅಂತಂದರೆ ಇದು 13,500 ಸಿಗುತ್ತೆ. ಇದು ಕೂಡ ಒಂಥರ ಯೂನಿಕ್ ಆಗಿದೆ. ಈಗೇನಂತಂದರೆ ತುಂಬ ಜನಕ್ಕೆ ವೆರೈಟೀಸ್ ಆಫ್ ಕಾರ್ಡ್ಸ್ಗಳು ಹುಡುಕ್ತಾ ಇರ್ತೀರಲ್ಲ, ಅವ್ರಿಗಿದು ವೆರೈಟಿ. ಏನಪ್ಪ ಹೆಡ್ ಬೋರ್ಡ್ ಎಲ್ಲ ವೆರೈಟಿ ಅನ್ಬೇಡಿ, ತುಂಬ ಜನಕ್ಕೆ ಹೆಡ್ ಬೋರ್ಡ್ ಎಲ್ಲ ಬೇಕಾಗಲ್ಲ. ಅದು ಕೂಡ ಏನಂತಂದರೆ ರೂಮ್ಸ್ ದೊಡ್ಡದಿರುತ್ತೆ, ಅವ್ರಿಗೆ ಸೆಂಟ್ರಲ್ ಹಾಕ್ಕೊಂಡು 4 ಕಡೆ ಆರಾಮಾಗಿ ಕುತ್ಕೊಳ್ಳೋಕ್ಕೆ ಕೂಡ ಬಳಸ್ತಾರೆ. ತುಂಬ ಚೆನ್ನಾಗಿದೆ, ಸೂಪರ್. ಓ, ಇದಕ್ಕೂ ಹೆಡ್ ಬೋರ್ಡ್ ಇಲ್ಲ? ಇದಕ್ಕೂ ಹೆಡ್ ಬೋರ್ಡ್ ಇಲ್ಲ ಸರ್. ಇದು ಬಾಕ್ಸ್ ಸ್ಟೋರೇಜ್ ಇದೆ ನಿಮಗೆ. ಇದು ಇದು ಎಸ್ ಸರ್, ಈ ಥರ ಬಾಕ್ಸ್ ಸ್ಟೋರೇಜ್ ಇರುತ್ತೆ ನಿಮಗೆ. ವಾವ್. ಎಸ್ ಸರ್. ಇಲ್ಲಿಂದ ತೋರಿಸ್ತೀನಿ ಸರ್ ನಮ್ಮ ಆಡಿಯನ್ಸ್ಗೆ. ನೋಡಿ, ಸ್ಟೋರೇಜ್ ಇದೆ ನೋಡಿ. ಓಕೆ, ಸೂಪರ್. ಹಾಂ, ಇದು ಪ್ರೈಸ್ ಬರೀ 14,000 ಸರ್. 14,000. 14,000 ರೂಪಾಯಿ ಇದು. ಇದು ಕೂಡ ಬೆಸ್ಟ್ ಪ್ರೈಸ್ ಅನ್ನಿಸ್ತಾ ಇದೆ ನನಗೆ. ರಬ್ಬರ್ ವುಡ್ ಸರ್, ಎಲ್ಲ ಸಾಲಿಡ್ ವುಡ್. ಲೈಕ್ ಸದ್ಯಕ್ಕೆ ನಮ್ಮ ಹತ್ರ ಸಾಲಿಡ್ ವುಡ್, ರಬ್ಬರ್ ವುಡ್. ಎಸ್ ಸರ್, 90% ಎಲ್ಲ ಸಾಲಿಡ್ ವುಡ್ ಅಲ್ಲಿ ಇದೆ ಸರ್. ಸೂಪರ್ ಸರ್, ಸಕ್ಕತ್ತಾಗಿದೆ ಸರ್. ಅಂದರೆ ಈ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಿ ಎಲ್ಲ ಹೆಡ್ ಬೋರ್ಡ್ಸ್ಗಳು, ಒಂದು ಸ್ವಲ್ಪ ವೆರೈಟೀಸ್ಗಳಲ್ಲಿ ಕಾಟ್ಗಳನ್ನ ನೋಡಿದ್ರಿ. ಇದೆಲ್ಲ ಹೆಡ್ ಬೋರ್ಡ್ ಇಲ್ಲದೆ ಇರೋದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಫ್ರೀಯಾಗಿ ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ರೀ. ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಪ್ಲಾಟ್ಫಾರ್ಮ್ ಬೆಡ್ ಸರ್. ಇದು ಇದಾ? ಎಸ್ ಸರ್. ಸರ್, ಎಷ್ಟಿದೆ? ಪ್ಲಾಟ್ಫಾರ್ಮ್ ಬೆಡ್ ಸರ್, ಮೂವ್ ಮಾಡ್ಕೋಬಹುದು. ಮೂವ್ ಮಾಡ್ಕೋಬಹುದು. ಇದು. ಓಕೆ 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 ಓಕೆ, ಸಕ್ಕತ್ತಾಗಿದೆ ಸರ್. ಇದು ಏನು ಸರ್ ಪ್ರೈಸ್ ಇದು? ಸರ್, ಆನ್ಲೈನಲ್ಲಿ ನಿಮಗೆ 9,000 ಸೇಲ್ ಆಗ್ತಾ ಇದೆ ಸರ್. 9,000 ಸೇಲ್ ಆಗ್ತಿದೆ ಆನ್ಲೈನಲ್ಲಿ? ಆನ್ಲೈನಲ್ಲಿ ಮುಡ್ ಸರ್ ಇದು. ಶೀಶಾ ಮುಡ್ ಇದು. ಓಕೆ ಓಕೆ. ನಿಮಗೆ ಬರೀ 4,500 ಕೊಡ್ತೀನಿ ಸರ್. 4,500 ರೂಪೀಸ್ ಕೊಡ್ತಾರಂತೆ. ಅಂದರೆ ನೋಡಿ, ಇದು ಫುಲ್ಲು ಫ್ಲಾಟ್ ಆಗಿದೆ. ಏನಪ್ಪ ಇದು ತುಂಬ ಫ್ಲಾಟ್ ಆಗಿದೆ, ಹೈಟ್ ಇಲ್ಲ ಅಂತ ಅನ್ಕೋಬೇಡಿ, ತುಂಬ ಚೆನ್ನಾಗಿದೆ. ಈ ಮನೇಲಿ ವಯಸ್ಸಾದವ್ರು ಇರ್ತಾರಲ್ವ, ಅವ್ರಿಗೆ ಇದ್ರ ಮೇಲೆ ಒಂದು ಬೆಡ್ ಹಾಕ್ಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರು ಎದ್ದು ಓಡಾಡೋಕ್ಕಾಗಲಿ ಅದೆಲ್ಲ ಇಲ್ಲ, ಅವ್ರು ಕುತ್ಕೋಬೇಕು ಅಂದರೆ ನೀವು ನೋಡಿ ಕಂಫರ್ಟಬಲ್ ಹೇಗಿರುತ್ತೆ ಅಂತ ನೋಡಿಕೊಂಡು. ಇದು ಕೂಡ ತುಂಬ 4,000 ಅಲ್ವಾ ಸರ್? ಎಸ್ ಸರ್, ಅಷ್ಟೇ ಅಷ್ಟೇ ಸರ್. ಓಕೆ ಸರ್, ನಾನು ನಿಮ್ಗೆ ಕೇಳಬೇಕು ಅಂತಿದ್ದೀನಿ, ಇಲ್ಲಿ ಬಂದರೆ ನಮ್ಮ ಕಸ್ಟಮರ್ಸ್ ಬಂದರೆ ಈ 4,000 ರೂಪೀಸ್ ಇನ್ನೇನಾರು ಕಡಿಮೆ ಆಗುತ್ತಾ? ಸರ್, ಕೊಡ್ತೀನಿ ಸರ್. ನೀವು ಇಲ್ಲಿ ಬನ್ನಿ. ಲೈಕ್ ಇಲ್ಲಿ ನೋಡಿ, ನಾನು ಕಾಲಲ್ಲಿ ಎಲ್ಲರೂ ಕೇಳ್ತೀನಿ ಸರ್, ನಿಮಗೆ ಡಿಸ್ಕೌಂಟ್ ಬೇಕಾ? ಬನ್ನಿ, ಇಲ್ಲಿ
ನೀವು ಎಲ್ಲಿನೋ ಕುತ್ಕೊಂಡು ಸರ್ ನಮಗೆ ಇಷ್ಟು ಕೊಡಿ ಅಂತ ಇಲ್ಲ ಕೊಡ್ತೀವಿ. ಅಲ್ಲಿಂದ ನೀವು ಫೋನಲ್ಲಿ ಒಂದು 10-15 ಮಿನಿಟ್ಸ್ 90% ಜನಗಳು ಅವ್ರು ಕಾಲ್ ಮಾಡ್ತಾರೆ, ಓನ್ಲಿ ಎಂಕ್ವೈರಿ ಮಾಡ್ತಾರೆ. ಬಟ್ ಅವ್ರಿಗೆ ನಾವು ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ಇಲ್ಲಿ ಬನ್ನಿ ಡೈರೆಕ್ಟ್. ನಾನು ಎಲ್ಲರಿಗೂ ಒಂದೇ ಕೇಳ್ತೀನಿ, ಫಸ್ಟ್ ಟೈಮ್ ವಿಸಿಟ್ ಮಾಡಿ, ನೆಕ್ಸ್ಟ್ ಟೈಮಿಂದ ಡೈರೆಕ್ಟ್ ಫೋನಲ್ಲೇ ಡೀಲ್ ಮಾಡ್ಕೊಂಡು ಕ್ಲೋಸ್ ಮಾಡ್ತೀವಿ. ಓಕೆ ನೋಡಿ ಎಷ್ಟು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅಂತಂದರೆ, ನೀವು ಫೋನಲ್ಲಿ ಮಾತಾಡಬೇಡಿ. ಇವಾಗ ನೋಡಿ ನಿಜ ಹೇಳ್ತೀನಿ ರೀ, ಈಗ ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಮೋಸ ಆಗುತ್ತೆ ಅಂತಂದರೆ ಅವ್ರು ಏನು ಮಾಡ್ಬೋದಿತ್ತು, ನಿಮ್ಗೆ ಬುಕ್ ಮಾಡಿ ಕಳಿಸ್ಬಿಟ್ರೆ ಸಾಕಾಯ್ತಲ್ವಾ, ಅವ್ರ ದುಡ್ಡು ಅವ್ರಿಗೆ ಬರುತ್ತೆ, ನಿಮ್ಗೆ ಕಳಿಸ್ಬಿಡ್ತಾರೆ ಆಮೇಲೆ ಅಂತಿರ್ಬೋದಿತ್ತು. ಅವ್ರು ಆ ಥರ ಹೇಳ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ನೋಡಿ ನಿಮ್ಗೆ ಯಾವ್ದು ಇಷ್ಟ. ನೀವು ಏನಂದರೆ ಫೋನಲ್ಲಿ ನೋಡಿದಾಗ ಒಂದು ಇಷ್ಟ ಆಗುತ್ತೆ, ಇಲ್ಲಿಗೆ ಬಂದಾಗ ಬೇರೆದು ಇಷ್ಟ ಆಗುತ್ತೆ. ಅಂದರೆ ಚಾಯ್ಸ್ ಮಾಡಿ ತೊಗೊಂಡೋಗ್ಬೋದು ಮತ್ತು ಕಡಿಮೆ ರೇಟಲ್ಲಿ ತೊಗೊಂಡೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಜ ಹೇಳ್ತೀನಿ, ಒಳ್ಳೆ ಕಾರ್ಡ್ಸ್ಗಳಿದ್ದಾವೆ. ಡೈರೆಕ್ಟಾಗಿ ಬನ್ನಿ. ನಿಮ್ಗೇನು ಲೊಕೇಶನ್ ಫೋನ್ ಮಾಡಿ ಕಮೆಂಟ್ಸಲ್ಲೆಲ್ಲ ಕೇಳಬೇಡಿ, ಕೆಳಗಡೆನೇ ನಾವು ಲೊಕೇಶನ್ ಗೂಗಲ್ ಪಿನ್ ಮಾಡಿರ್ತೀವಿ, ಅಲ್ಲಿ ಹೊತ್ತಿದ್ರೆ ಡೈರೆಕ್ಟಾಗಿ ಇಲ್ಲಿ ಬರುತ್ತೆ. ಇಲ್ಲಾಂತ ಕಾಲ್ ಮಾಡಿ ಲೊಕೇಶನ್ ತಗೊಳ್ಳಿ ಸರ್. ಕಾಲ್ ಮಾಡಿ ಸರ್, ಕಾಲ್ ಮಾಡಿ ಲೊಕೇಶನ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಡೈರೆಕ್ಟಾಗಿ ಬನ್ನಿ ಸರ್. ಇದು ಕೂಡ ಒಂದು ರಾಯಲ್ ಲುಕ್ ಇದೆ ಸರ್. ಇದು ಕ್ವೀನ್ ಸೈಜ್ ಸರ್, ನಾನ್ ಸ್ಟೋರೇಜು. ನಾನ್ ಸ್ಟೋರೇಜ್ ಇಲ್ಲ ಸರ್. ಓಕೆ, ನಾನ್ ಸ್ಟೋರೇಜ್ ಬರೀ 9000 ಸರ್. ರಬ್ಬರ್ ವುಡ್ ಎಷ್ಟು ಸರ್ ಇದು? 9000 ರಬ್ಬರ್ ವುಡ್ ಸರ್. 9000 ನಂಬ್ತೀರಾ ನೀವು? ನೋಡಿ ಇಷ್ಟು ದೊಡ್ಡ ಕಾಟು 9000 ರೂಪೀಸ್ ಕೊಡ್ತಾ ಇದ್ದಾರೆ ಅಂತಂದರೆ ಇನ್ನೇನಪ್ಪ ಇದ್ರ ಮೇಲೆ ನಾನೇನು ಹೇಳಿ ನಿಮಗೆ ಬೆಸ್ಟ್ ಪ್ರೈಸ್ ಅಂತ ನಾನು ಎಷ್ಟೇ ಹೇಳಿದ್ರು ಕೂಡ ನೀವು ಕಮೆಂಟ್ ಹಾಕ್ಬೇಡಿ. ಬನ್ನಿ ಇಲ್ಲಿ ತೊಗೊಳ್ಳಿ. 9000 ರೂಪೀಸ್ಗೆ ಇಷ್ಟು ಚೆನ್ನಾಗಿರೋ ಸಿಗುತ್ತಾ? ಸಿಗಲ್ಲ. ಸೂಪರ್ ಸರ್ ಇದು. ಹಾಂ, ವಾವ್, ಡಬಲ್ ಡೆಕ್ಕರ್. ಮತ್ತೆ ಸರ್ ಇದು ಕಲರೇ ಸಖತ್ತಾಗಿದೆ ಸರ್. ಇದು ಸರ್ ಡ್ಯೂಕೋ ಪೇಂಟ್ ಸರ್. ಇದು ಡ್ಯೂಕೋ ಪೇಂಟ್. ಓಕೆ. ಇದೆಲ್ಲ ರಬ್ಬರ್ ವುಡ್ ಸರ್. ಇದು ಎಸ್ ರಬ್ಬರ್ ವುಡ್ ಸರ್. ಫುಲ್ ರಬ್ಬರ್ ವುಡ್ ಸರ್. ಹಾಂ, ಕೆಳಗಡೆ ಒಂದಿದೆ, ಕೆಳಗಡೆ ಒಂದು ಬೆಡ್ ಇದೆ. ಕೆಳಗಡೆ ಒಂದು ಬೆಡ್ ಇದೆ. ವಾವ್. ಇದು ಕೆಳಗಡೆ ಡ್ರಾವರ್ಸ್ ಸ್ಟೋರೇಜ್. ಹಾಂ. ಕೆಳಗಡೆ ಡ್ರಾವರ್ಸು, ಇದ್ರ ಮೇಲೆ ಬೆಡ್ಡು, ಇದ್ರ ಮೇಲೆ ಬೆಡ್ಡು. ಅಂದರೆ ಚಿಲ್ಡ್ರನ್ಸ್ ರೂಮ್ಗೆ ಸೂಪರ್ ಆಗಿರೋಂಥದ್ದು. ಇದ್ರ ಪ್ರೈಸ್ ಹೇಳಿ ಸರ್. ಸರ್ ಬರೀ 12,000 ಕೊಡ್ತೀನಿ ಸರ್. 12,000 ರೂಪೀಸ್ ಕೊಡ್ತೀರಿ? ಹೌದಾ ಸರ್? 12,000 ಪ್ಲಸ್ 10% ಡಿಸ್ಕೌಂಟ್ ಇದೆ. 12,000 ನಿಮಗೆ ಪ್ಲಸ್ ಡಿಸ್ಕೌಂಟ್ 10%. ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ ಸರ್. ಇದರದ್ದು ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಆನ್ಲೈನ್ ಸೆಲ್ಲಿಂಗ್ 37,000 ಇದೆ ಸರ್. ಇದಾ? ಎಸ್ ಸರ್. 37,000 ರೂಪಾಯಿ ಎಲ್ರಿ? 12,000 ರೂಪಾಯಿ ಎಲ್ಲಿ? ಅಪ್ಪಪ್ಪ, ಇಷ್ಟೊಂದು ಡಿಸ್ಕೌಂಟ್ ಕೊಟ್ಟರು ಕೂಡ ನೀವು ಇಲ್ಲಿ ಬಂದರೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಸೂಪರ್ ಸರ್, ಸೂಪರ್, ಸಖತ್ತಾಗಿದೆ ಸರ್. ನಿಜ ಹೇಳ್ತೀನಿ ಸರ್, ನಾನೇನಾದ್ರು ಮನೆ ಕಟ್ಟಿದ್ರೆ ಫರ್ನಿಚರ್ಸ್ ಎಲ್ಲ ನಿಮ್ಮ ಹತ್ರನೇ ತೊಗೊಳ್ಳೋದು ಸರ್. ಬನ್ನಿ ಸರ್. ಯಾಕೆ ಗೊತ್ತಾ? ಫರ್ನಿಚರ್ಸ್ ತೊಗೊಳ್ತೀನಿ, ಅದಕ್ಕೆ ನಮಗೆ ಹೋಮ್ ಗೂಡ್ಸ್ಗಳು ಏನಾದ್ರು ಬೇಕಂದರೆ ಅದಕ್ಕೂ ಮ್ಯಾಚ್ ಮಾಡಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹೋಗೋಣವಾ ಸರ್? ನೆಕ್ಸ್ಟ್ ಎಲ್ಲಿ? ಇನ್ನೊಂದು ಬೆಡ್ ಇದೆ ಸರ್. ಇನ್ನೊಂದು ಬೆಡ್ ಇದೆಯಾ? ಎಸ್ ಸರ್. ಇಲ್ಲಿದೆ. ವಾಹ್, ಇಲ್ಲೊಂದು ಕಾಟ್ ಇದೆ. ಎಸ್ ಸರ್. ಚೆನ್ನಾಗಿದೆ ಸರ್. ಇದು ಸಿಂಗಲ್ ಬೆಡ್ ಸರ್. ಇದು ಸಿಂಗಲ್ ಬೆಡ್. ಎಸ್ ಸರ್. ಅಂದರೆ ಮನೆಯಲ್ಲಿ ವಯಸ್ಸಾದವ್ರಿಗೆ ಪರ್ಫೆಕ್ಟ್ ಬೆಡ್ ಇದು. ಎಸ್ ಸರ್. ರಬ್ಬರ್ ವುಡ್ ಸರ್. ರಬ್ಬರ್ ವುಡ್ ಫುಲ್ಲು? ಎಸ್ ಸರ್. ಫುಲ್ ರಬ್ಬರ್ ವುಡ್. ವಿತ್ ಟೀಕ್ ವುಡ್ ಫಿನಿಶಿಂಗು. ಎಸ್ ಸರ್. ಎಷ್ಟು ಸರ್ ಇದು? ಸರ್ ಬರೀ 7,000 ಕೊಡ್ತೀನಿ ಸರ್. ಒಂದು 10% ಡಿಸ್ಕೌಂಟ್ 6,300 ಅನ್ಕೊಳ್ಳಿ. ಅಣ್ಣ ಕೇಳಿಸ್ಕೊಳ್ಳಿ, 7,000 ಅಂತೆ, ಅದ್ರ ಮೇಲೆ ಮತ್ತೆ 10% 6,300 ಅಂತೆ. ಇದಕ್ಕಿನ್ನ ಕಡಿಮೆ ರೇಟಿಗೆ ನೀವು ಎಲ್ಲಿ ಸಿಗುತ್ತೆ ಹೇಳಿ? ಸುಮ್ಮನೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಹಾಕ್ಬಾರ್ದು. ಪರ್ಫೆಕ್ಟಾಗಿ ಸಿಗಾಗಿದ್ದರೆ ಮಾತ್ರ ಹೇಳಿ, ನಾನು ಒಪ್ಕೊಳ್ತೀನಿ. ನಾವು ಯಾಕೆ ಇಲ್ಲಿ ಬರ್ತೀವಿ, ಡಿವೈನ್ ಫರ್ನಿಚರ್ಸ್ಗೆ ಆಗ್ಬೋದು, ಯಾಕೆ ಬರ್ತೀವಿ ಅಂತಂದರೆ ಇಲ್ಲಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕಾರ್ಡ್ಸ್ಗಳಾಗ್ಬೋದು, ಡೈನಿಂಗ್ ಟೇಬಲ್ಗಳಾಗ್ಬೋದು, ಮತ್ತು ನಿಮಗೆ ಇದೇನು ಹೇಳ್ತೀವಿ ವಾರ್ಡ್ರೋಬ್ಗಳಾಗ್ಬೋದು, ಇದೆಲ್ಲ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಮತ್ತೆ ಹೇಳಲ್ಲ ನಿಮಗೆ, ಒಂದು ತೊಗೊಳ್ಳಿ, ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ, ಇಲ್ಲ ಮಕ್ಳಿಗೆ ಫೀಸ್ ಕಟ್ಟಿ, ಈ ಥರ ತುಂಬ ಹೇಳ್ತಾ ಇರ್ತೀನಲ್ವಾ. ಸೇವಿಂಗ್ಸ್ ಮಾಡೋದಕ್ಕೆ ದ ಬೆಸ್ಟ್ ಪ್ಲೇಸು ಡಿವೈನ್ ಫರ್ನಿಚರ್ಸ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಐಟಮ್ಗಳನ್ನ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. 6,300 ಅಂದರೆ 7,000ಅಲ್ಲಿ ಮತ್ತೆ 10% ಹೋಗಿ ಹೇಳ್ತಿರೋದು ಸರ್. ನೆಕ್ಸ್ಟು ಸರ್? ಸರ್ ನೆಕ್ಸ್ಟ್ ಡೈನಿಂಗ್ ಟೇಬಲ್ ತೋರಿಸ್ತೀನಿ ಸರ್. ವಾವ್ ಸರ್, ಇದು ನಾನು ಎಂಟ್ರಿ ಆದಾಗಲೇ ನನಗೆ ಇದ್ರ ಮೇಲೆ ಕಣ್ಣು ಬಿತ್ತು ಸರ್. ಏನು ಸಖತ್ತಾಗಿದೆ ವೈಟ್ಗೆ. ಅದು ಏನು ನನಗೇನು ಅನಿಸ್ತಾ ಇದೆ ಅಂದರೆ ಇದು ಇಂಪೋರ್ಟೆಡ್ ಅನಿಸ್ತಿದೆ ಸರ್. ಇದು ಇಂಪೋರ್ಟೆಡಾ ಸರ್? ಇದು ಇಂಪೋರ್ಟೆಡ್ ಇಲ್ಲ ಸರ್. ಹಾಂ. ಲೈಕ್ ಎಕ್ಸ್ಟೆಂಡಬಲ್ ಸರ್. ಇಂಪೋರ್ಟೆಡ್ ಥರ ಕಾಣಿಸುತ್ತೆ ಸರ್. ಕಾಣಿಸುತ್ತೆ? ಎಸ್ ಸರ್. ಓಕೆ. ನಿಮಗೆ ಎಕ್ಸ್ಟೆಂಡಬಲ್ ಸರ್. ನಾರ್ಮಲ್ 6 ಸೀಟರ್ ಸರ್. ಇದು 6 ಸೀಟರ್ಸ್. ನಾರ್ಮಲ್ 6 ಸೀಟರ್. ನೀವು ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದು ವಾವ್ ಅಷ್ಟೇ. ಅಯ್ಯೋ, ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇನ್ನೊಂದಿಬ್ರು ಕೂತ್ಕೋಬೋದು. ಎಸ್, 8 ಸೀಟರ್ ಇವಾಗ. 8 ಸೀಟರ್. ಎಸ್ ಸರ್. 6 ಸೀಟರ್ಸ್ ಡೈನಿಂಗ್ ಟೇಬಲ್ ಇವಾಗ 8 ಸೀಟ್ ಡೈನಿಂಗ್ ಟೇಬಲ್ ಆಗೋಯ್ತು. ಹೆಂಗಿದೆ ನೋಡಿ, ಮ್ಯಾಜಿಕ್. ಸೂಪರ್. ಮತ್ತು ಇದು ನಿಂಗೆ ಹೇಳಿರಿ
ಹಿಂಗೆ ಸೇರಿಸಿ. ಇದು 6 ಸೀಟರು. ಮತ್ತೆ ಹೇಳಿರಿ ಸರ್ 8 ಸೀಟರ್. 6 ಸೀಟರ್ ಮಾಡ್ಬೋಣ ಬನ್ನಿ. ಸೂಪರ್ ಅಲ್ಲ? ಓಕೆ ಸರ್, ಇದಕ್ಕೆ ಚೇರ್ಸ್ಗಳು ಸರ್? ಸೊ ಇದು ವಿತೌಟ್ ಚೇರ್ಸ್ ಬರುತ್ತೆ ಸರ್ ನಿಮಗೆ. ವಿತೌಟ್ ಚೇರ್ಸ್. ವಿತೌಟ್ ಚೇರ್ಸ್ ಬರೀ 17,500 ಸರ್. ಎಷ್ಟು? 17,500 ಅಷ್ಟೇ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ 58,000 ಇದೆ ಸರ್. 58,000. ಎಸ್ ಸರ್. ನೋಡಿ 58,000ನ ನಿಮಗೆ 17,500 ರೂಪಾಯಿ ಕೊಡ್ತಾರೆ. ಇದು ಏನು ಕಂಪ್ನಿನಾ ಸರ್ ಇದು? ಎಸ್ ಸರ್, ಅರ್ಬನ್ ಲ್ಯಾಡರ್ ಸರ್. ಅರ್ಬನ್ ಲ್ಯಾಡರ್. ನಿಮಗೆ ನಮ್ಕ ಇಲ್ಲ ಅಂತ ಡೈರೆಕ್ಟ್ ಬನ್ನಿ, ಗೂಗಲ್ ಓಪನ್ ಮಾಡಿ, ಪಿಕ್ಸಲ್ ಆಪ್ಷನ್ ಇರುತ್ತೆ, ಜಸ್ಟ್ ಫೋಟೋ ತಗೊಳ್ಳಿ ಅಷ್ಟೇ. ನಿಮಗೆ ಯಾವ ವೆಬ್ಸೈಟ್ ಅಲ್ಲಿ ಎಷ್ಟು ಸೇಲ್ ಆಗ್ತಾ ಇದೆ ಏನಂತ ಎಲ್ಲ ತೋರಿಸ್ಬಿಡ್ತಾರೆ. ಹೌದಾ? ನೋಡಿ, ನಿಮ್ಮ ನಂಬಿಕೆ ಇಲ್ಲ ಅಂತಂದರೆ ಅರ್ಬನ್ ಲ್ಯಾಡರ್ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಅದ್ರ ವೆಬ್ಸೈಟಲ್ಲಿ ಹೋದಾಗ ಈ ಡೈನಿಂಗ್ ಟೇಬಲ್ ಇಮೇಜ್ ಹಾಕಿದ್ರೂ ಕೂಡ ನಿಮ್ಗೆ ಓಪನ್ ಆಗಿಬಿಡುತ್ತೆ ಎಷ್ಟು ಅಂತ. ಖಂಡಿತ ಸೆಲ್ಲಿಂಗ್ ಪ್ರೈಸ್ 58,000 ಇದ್ದೇ ಇರುತ್ತೆ. ಇದು ನಿಮಗೆ 17,500 ಕೊಡ್ತಿದ್ದಾರೆ. ಸೂಪರ್ ಡೈನಿಂಗ್ ಟೇಬಲ್ ಸರ್. ನೆಕ್ಸ್ಟ್ ಏನು ತೋರಿಸ್ತೀರಾ ಸರ್? ಸೊ ನೆಕ್ಸ್ಟ್ ಇನ್ನೊಂದು ಡೈನಿಂಗ್ ಟೇಬಲ್ ಇದೆ ಸರ್, ಎಕ್ಸ್ಟೆಂಡಬಲ್, ಅದನ್ನು ತೋರಿಸ್ತೀನಿ ಸರ್. ಇದು 4 ಸೀಟರ್ ಸರ್, ನಾರ್ಮಲ್. ಇದು 4 ಸೀಟರ್. ಎಸ್ ಸರ್. ನಾರ್ಮಲ್ 4 ಸೀಟರ್. ಎಕ್ಸ್ಟೆಂಡ್ ಮಾಡ್ಕೋಬೇಕಂತೆ ಜಸ್ಟ್ ಅಲ್ಲಿ ಡ್ರ್ಯಾಗ್ ಮಾಡಿ. ವಾವ್. ಅದು ಫ್ಲಿಪ್ ಮಾಡಿ ಸರ್. ಅದು ಇದಾ? ಇದೆ ಸರ್. ಫ್ಲಿಪ್ ಮಾಡಿ ಕೆಳಗಡೆ ತಗೊಳ್ಳಿ. ಎಳ್ಕೋಬೇಕಾ? ಎಸ್ ಸರ್. ವಾವ್. ಅದು ಓಪನ್ ಮಾಡಿ. ಅದು ಎಸ್ ಅಷ್ಟೇ. ಟೈಟ್ ಮಾಡಿ ಸರ್. 6 ಸೀಟರ್. 6 ಸೀಟರ್. ಎಸ್ ಸರ್. ಏನು ಮ್ಯಾಜಿಕ್ಗಳು ಮಾಡ್ತೀರಾ ಸರ್ ನೀವು? ನೋಡಿ 4 ಸೀಟರ್ ಇತ್ತು, 6 ಸೀಟರ್ ಆಗೋಯ್ತು. ಸಖತ್ತಾಗಿದೆ ಸರ್ ಮ್ಯಾಜಿಕ್. ಇನ್ನೊಂದ್ಸರಿ ಓಪನ್ ಮಾಡ್ತೀನಿ ನೋಡಿ. ಡ್ರ್ಯಾಗ್ ಮಾಡಿ ಸರ್, ಸ್ವಲ್ಪ ಡ್ರ್ಯಾಗ್. ಸ್ವಲ್ಪ ಒಂಚೂರು ಎಳೆದು ಸ್ವಲ್ಪ ಫ್ರಂಟ್ ಮಾಡಿ. ಪ್ರಿಂಟ್ ಮಾಡಿ ಓಪನ್ ಮಾಡಿ ಇಡಿ. ಅದನ್ನು ಫ್ಲಿಪ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ. ಎಸ್ ಸರ್. ಓಕೆ, ಪುಷ್ ಮಾಡಿ ಅಷ್ಟೇ. ಪುಷ್ ಮಾಡಿ 4 ಸೀಟರ್ ಆಗೋಯ್ತು. ಅಂದರೆ ಚೆನ್ನಾಗಿದೆ ಸರ್. ಇವಾಗ ಏನಂತಂದರೆ ಸ್ಪೇಸು ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ 4 ಸೀಟರ್ ಹಾಕ್ಕೊಂಡಿರ್ಬೋದು. ಸಪೋಸ್ ಯಾರಾದರೂ ಮನೆಗೆ ನೆಂಟರುಗಳು ಬಂದಾಗ, ಅಂದರೆ ಗೆಸ್ಟ್ಗಳು ಬಂದಾಗ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ 6 ಸೀಟರ್ ಆಗುತ್ತೆ. ಎಸ್ ಸರ್. ವಾವ್, ಸಖತ್ತು ಸರ್. ಇದ್ರ ಪ್ರೈಸ್ ಹೇಳಿ ಸರ್. ಸೊ ಬರೀ 13,500 ಸರ್. ಟೇಬಲ್ 4 ಚೇರ್ಸ್. ನೋಡಿ, ಇದು ಡೈನಿಂಗ್ ಟೇಬಲ್ ಜೊತೆಗೆ 4 ಚೇರ್ಸ್ ಬರುತ್ತೆ. 13,500 ರೂಪಾಯಿ ಅಷ್ಟೇ. ಎಷ್ಟು ಹೇಳಿ? 13,500. ಸೆಲ್ಲಿಂಗ್ ಪ್ರೈಸ್ ಹೇಳಿ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ 38,000 ಇದೆ ಸರ್. ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ನಿಮಗೆ 38,000 ರೂಪೀಸ್ ಇದೆ. ನಿಮಗೆ ಸಿಗ್ತಾ ಇರೋದು 13,500. ಎಸ್ ಸರ್. ಅಲ್ವಾ? ಎಸ್ ಸರ್. ಇದು ಪಕ್ಕ ನೀವು ಬಂದರೆ ಕೊಡ್ಬೇಕು. ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ದೀರಿ. ನಾನು ಮತ್ತೆ ಕೇಳ್ತಿರೋದು ಅವ್ರ ಪರವಾಗಿ ಕೇಳ್ತಾ ಇರೋದು. 100% ಕೊಡ್ತೀನಿ ಸರ್. ಕೊಡ್ತೀರಾ? ಕೊಡ್ತೀನಿ ಸರ್. ಆಮೇಲೆ ಇನ್ನೊಂದು ಗುಟ್ಟು ಹೇಳ್ಬಿಡ್ತೀನಿ ಅವ್ರಿಗೆ ಗೊತ್ತಿಲ್ದರಂಗೆ. ನೀವು ಇಲ್ಲಿ ಬನ್ನಿ, ಬಂದರೆ ಅವ್ರ ಹತ್ರ ಬಾರ್ಗೇನ್ ಮಾಡಿ ಇನ್ನೊಂಚೂರು ಕಡಿಮೆ ತೊಗೋಬೋದು. ಇದು ಗುಟ್ಟು. ಸರಿ ಸರ್, ನೆಕ್ಸ್ಟ್ ಯಾವ್ದು ಹೇಳಿ ಸರ್? ಬಾರ್ ಕ್ಯಾಬಿನೆಟ್ಸ್ ತೋರಿಸ್ತೀನಿ ಸರ್ ನಿಮಗೆ. ಬನ್ನಿ. ಬಾರ್ ಕ್ಯಾಬಿನೆಟ್. ಬಾರ್ ಕ್ಯಾಬಿನೆಟ್ಸಾ? ಎಸ್ ಸರ್. ಓಕೆ. ಕ್ಯಾಬಿನೆಟ್ಸ್ ಎಲ್ಲ ತೋರಿಸ್ತೀನಿ ಸರ್. ಸ್ಟೋರೇಜ್ ಕ್ಯಾಬಿನೆಟ್, ಬಾರ್ ಕ್ಯಾಬಿನೆಟ್ ಎಲ್ಲ. ಓಕೆ, ತೋರಿಸಿ ಸರ್. ಇಲ್ಲಿ ನೋಡಿ ಸರ್, ಸ್ಟೋರೇಜ್ ಕ್ಯಾಬಿನೆಟ್. ಇದು ಫುಲ್ ಸಿಸ್ಟಮ್ ವುಡ್ ಸರ್. ಇದಾ? ಎಸ್ ಸರ್. ವಾವ್, ಕ್ರಾಕರಿ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆ ದ ಬೆಸ್ಟ್ ಸರ್ ಇದು. ಎಸ್ ಸರ್. ನೋಡಿ, ಕ್ರಾಕರಿ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆ. ಹಾಗೆ ಮೇಲಿನ ಕೆಳಗಡೆ ಬಾ, ಹಂಗೇ ಬಾ, ಕೆಳಗಡೆ ಬಾ. ವಾ, ಸೂಪರ್. ಚೆನ್ನಾಗಿದೆ ಅಲ್ವಾ? ಕ್ಲೋಸ್ ಮಾಡ್ತೀವಿ ನೋಡಿ ವಿತ್ ಗ್ಲಾಸ್. ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಪಕ್ಕ ಇಟ್ಕೊಳ್ಳೋಕ್ಕೆ, ಅಂದರೆ ಕಿಚನ್ ಪಕ್ಕ ಇಟ್ಕೊಳ್ಳೋಕ್ಕೆ ದಿ ಬೆಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಈ ಆ್ಯಂಟಿಕ್ ಪೀಸ್ ಅಂತಾರಲ್ಲ, ಆ ಥರ ಇದೆ ಇದು. ನಿಜ ಹೇಳ್ತೀನಿ ರೀ, ಇವರು ನಿಜವಾಗ್ಲೂ ಹುಡುಕಿ ತೊಗೊಂಬರ್ತಾರೆ ಅನಿಸುತ್ತೆ. ಈಗೇನಂದರೆ ಏನು ಬರುತ್ತೋ ಅದನ್ನು ತೊಗೊಂಬಂದ್ಬಿಟ್ಟು ಸೇಲ್ ಮಾಡೋಣ ಅಂತಲ್ಲ, ಇವ್ರು ಹೋದರೂ ಅಲ್ಲಿ ಚಾಯ್ಸ್ ಮಾಡಿ ತರ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಕರೆಕ್ಟಾ ಸರ್? ಎಸ್ ಸರ್. ಯಾಕಂದರೆ ನಮ್ಮ ಕಸ್ಟಮರ್ಸ್ಗೆ ದ ಬೆಸ್ಟ್ ಕೊಡಬೇಕು ಅನ್ನೋದು ಡಿವೈನ್ ಫರ್ನಿಚರ್ನ ಒಂದು ಧ್ಯೇಯ. ಅದಕ್ಕೆ ದ ಬೆಸ್ಟ್ ತರ್ತಿದ್ದಾರೆ. ಎಷ್ಟು ಸರ್ ಇದು? ಸೊ ಬರೀ 18,500 ಸರ್. 10% ಡಿಸ್ಕೌಂಟ್ ಆಲ್ರೆಡಿ ನಿಮಗೆ ಕೇಳಿದ್ದೀನಿ. ಓಕೆ, 18%. ಇದು 18,500. 10% ಡಿಸ್ಕೌಂಟ್ ಎಕ್ಸ್ಟ್ರಾ ಇರುತ್ತೆ ಸರ್. ಇದು ಆನ್ಲೈನ್ ಪ್ರೈಸ್ ಹೇಳಿ ಸರ್. ಸೊ ಆನ್ಲೈನ್ 45,000 ಸೇಲ್ ಆಗ್ತಿದೆ. ಆನ್ಲೈನ್ 45,000 ರೂಪೀಸ್ ಸೇಲ್ ಆಗ್ತಿದೆ. ಇಲ್ಲಿ ಹೇಳ್ತಿದ್ದಾರೆ ನೀವು ಡೈರೆಕ್ಟಾಗಿ ಬ್ಲೈಂಡಾಗಿ ಬನ್ನಿ ಅಂತಲ್ಲ, ನೀವೇ ಅಲ್ಲೇ ಕುತ್ಕೊಂಡ್ರೆ. ಯಾವ್ದು ಸರ್ ಕಂಪ್ನಿ ಇದು? ಅರ್ಬನ್ ಲ್ಯಾಡರ್ ಸರ್. ಅರ್ಬನ್ ಲ್ಯಾಡರಲ್ಲಿ ಚೆಕ್ ಮಾಡಿ. ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆನ್ಲೈನ್ ಸೆಲ್ಲಿಂಗ್ ಪ್ರೈಸು. ನಿಮ್ಗೆ ಕಡಿಮೆ ಅನಿಸಿದ್ರೆ, ಅನಿಸುತ್ತೆ, ಬನ್ನಿ ಒಂದ್ಸರಿ ವೆಂಕಟ್ ಸರ್ ಕಾಲ್ ಮಾಡಿ. ಇಲ್ಲಿ ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡೋಗಿ. ಒಂದು ಐಟಮ್ಸ್ ತೊಗೊಳ್ಳೋ ಜಾಗದಲ್ಲೇ ನೀವು 3 ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ಕೇಳಿ, ಅದಕ್ಕೆ ನಾನು ಗ್ಯಾರಂಟಿ. ಸೊ ಇದು ಬುಕ್ ಸೆಲ್ಫ್ ಸರ್. ಇದು ಬುಕ್ ಸೆಲ್ಫು. ಬುಕ್ ಸೆಲ್ಫು ಬರೀ ನಿಮಗೆ 4,500 ಸರ್.
4500. ಸರ್ ನಿಜ ಹೇಳಿ, ಎಸ್ ಸರ್. ನೀವು ಎಲ್ಲಿಂದ ತರ್ತೀರಿ ಇದು? ಸರ್ ಅದು ಲೈಕ್ ಮಾರ್ಕೆಟಲ್ಲಿ ನಾವು ಚೆಕ್ ಮಾಡ್ತೀವಿ ಸರ್. ಲೈಕ್ ಇಲ್ಲಿ ನೋಡಿ ಲೈಕ್ ನಾವು ಕಂಪೇರ್ ಮಾಡ್ತೀವಿ, ಯಾರು ಎಷ್ಟು ಕೊಡ್ತಾ ಇದೆ, ಯಾರು ಎಷ್ಟು ಕೊಡ್ತಾ ಇದೆ. ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿ ನಾವು ಮುಂಚೆನೇ ಕೇಳ್ತೀವಿ, ಸರ್ ನಮ್ಮ ಕಸ್ಟಮರ್ಸ್ ಈ ಥರ ಇದೆ, ಅವ್ರಿಗೆ ನಾವು ಮ್ಯಾಕ್ಸ್ ಬಡ್ಜೆಟ್ ಅವ್ರದ್ದು ಇದೇ ಥರ ಇರುತ್ತೆ, ಅದಕ್ಕೋಸ್ಕರ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆದಮೇಲೆ ನಮಗೆ ವರ್ಕೌಟ್ ಆಗುತ್ತೆ, ಆದಮೇಲೆ ನಾವು ತೊಗೊತೀವಿ ಸರ್. ಕಾಂಪಿಟೇಟಿವ್ ಪ್ರೈಸಲ್ಲಿ ಇವ್ರ ಹತ್ರ ಸಿಗುತ್ತೆ ರೀ. 4500 ರೂಪೀಸ್ಗೆ ನಿಮಗೆ ಬುಕ್ ಶೆಲ್ಫ್. ಏನಿಲ್ಲ, ನೀವು ಕಾರಲ್ಲಿ ಸ್ವಲ್ಪ ಕಷ್ಟ ತೊಗೊಂಡೋಗೋದು, ಆದರೆ ಏನಂತಂದರೆ ಒಂದು ಆಟೋ ಬುಕ್ ಮಾಡಿ ಆರಾಮಾಗಿ ತೊಗೊಂಡೋಗ್ಬಿಡ್ಬೋದು. 4500 ರೂಪೀಸ್ ನಿಜಲ್ಲೂ ಹೇಳ್ತೀನಿ ಸರ್. ತುಂಬ ನೋಡಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ ಸರ್. ಸರ್ ನಿಜ ಹೇಳ್ತೀನಿ ಸರ್, ನಿಮ್ಮ ಹತ್ರ ತೊಗೊಂಡು ಹೋದವ್ರಿಗೆ ಬಂಪರೇ ಸರ್. ಜಾಸ್ತಿ ಜನ ಬನ್ನಿ ತಗೊಂಡು ಹೋಗ್ತಾ ಇದೆ ಸರ್ ನಿಮ್ಮ ವಿಡಿಯೋ ನೋಡ್ಕೊಂಡು. ಅಲ್ಲ ನನಗೆ ಗೊತ್ತಾಯ್ತಲ್ಲ ಸರ್, ಅಂದರೆ ಎಷ್ಟು ಕಾಲ್ಸ್ಗಳು ಗೊತ್ತಾ ಸರ್, ನಾನೆಲ್ಲ ಶೂಟಿಂಗ್ ಹೋಗ್ತಾ ಇರ್ತೀನಿ, ಕಾಲ್ಸ್ಗಳು ಬರ್ತಾನೆ ಇರುತ್ತೆ. ಡಿವೈನ್ ಫರ್ನಿಚರ್ಸಾ ಇಲ್ಲ ನೋಡಿ ಅವ್ರದ್ದು ಅಲ್ಲಿ ನಂಬರ್ ಇದೆ ಸರ್, ಅದೊಂಚೂರು ಇಲ್ಲಿ ಕಳಿಸ್ತೀರಾ, ಅಲ್ಲಿ ಸಿಗುತ್ತಾ? ಸೂಪರ್ ಸರ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ನಿಮಗೆ, ನಾನು ಬೇರೆ ಕಡೆ ಶೂಟ್ ಮಾಡೋಕ್ಕೆ ಹೋಗಿರೋ ಜಾಗದಲ್ಲಿ ಅವರೇ ಕೇಳಿದ್ದಾರೆ, ಒಳ್ಳೆ ಫರ್ನಿಚರ್ ಅಂಗಡಿದು ನೀವು ವಿಡಿಯೋ ಮಾಡಿದ್ದೀರಿ, ಅವ್ರಿಗೊಂಚೂರು ಹೇಳಿ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಇವ್ರ ಕಡೆಯಿಂದ ಲೊಕೇಶನ್ ಕಳಿಸ್ಕೊಂಡು ನಾನು ಅವ್ರಿಗೆ ಕಳಿಸಿ ಅವರು ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ವಾ? ಓಕೆ. ಇದೆಷ್ಟು ಸರ್ ಇದು? ಸರ್ ಇದು ಸ್ಟೋರೇಜ್ ಕ್ಯಾಬಿನೆಟ್ ಸರ್ ನಿಮಗೆ. ಹಾಂ, ಬರೀ ನಿಮಗೆ 7500 ಕೊಡ್ತೀವಿ. 7500. ಓಕೆ. ಚೆನ್ನಾಗಿದೆ ಸರ್ ಇದು. ಇದು ಸ್ಟೋರೇಜ್ ಕ್ಯಾಬಿನ್ ಅಂತಂದ್ರೆ ಏನ್ ಬೇಕಾದ್ರೂ ಮಲ್ಟಿಪರ್ಪಸ್, ಕಾರ್ಪೊರೇಟ್ ಯೂನಿಟ್ ತರ ಯೂಸ್ ಮಾಡ್ತೀವಿ ನೋಡಿ. ಮಲ್ಟಿಪರ್ಪಸ್ ಗ್ಲಾಸ್. ಎಸ್ ಸರ್. ಚೆನ್ನಾಗಿದೆ ಸರ್. ಎಸ್ ಸರ್. ತುಂಬ ಯುನೀಕ್ ಆಗಿದೆ, ಕ್ಲಾಸಿಕಲ್ ಆಗಿದೆ. 7500 ಸರ್? ಎಸ್ ಸರ್. ಓಕೆ. ಅಂದರೆ ಇವಾಗ ನಾನು ನಿಮ್ಮನ್ನ ಸುಮ್ಮನೆ ಕೇಳ್ತಿದ್ದೀನಿ, 7500 ಪ್ಲಸ್ 10% ಅಂದರೆ 750, ಆಲ್ಮೋಸ್ಟ್ 6750 ರೂಪಾಯಿಗೆಲ್ಲ ಸಿಗುತ್ತೆ. ಎಸ್. ಓಕೆ, ಸೂಪರ್ ಸರ್. ಓ ಇದೊಂದಿದೆ. ಎಸ್ ಸರ್. ಹಾಂ, ಬಾರ್ ಕ್ಯಾಬಿನೆಟ್ ಸರ್. ಬಾರ್ ಕ್ಯಾಬಿನೆಟ್ಸು. ಎಸ್ ಸರ್. ನೋಡಿ ಇಲ್ಲೆಲ್ಲ ಗ್ಲಾಸ್ ಇಡೋಕ್ಕೆ, ಇಲ್ಲಿ ತೋರಿಸಿ ಗ್ಲಾಸ್ ಗೊತ್ತಲ್ಲ, ಹಿಂಗೆ ಉಲ್ಟಾ ಇಡ್ತಾರೆ ಗೊತ್ತಾ? ಇದು ಬಾರ್ ಕ್ಯಾಬಿನೆಟ್ಸು. ಡ್ರಾವರ್. ಸೂಪರ್ ಸರ್. ಓ ಕೆಳಗಡೆನೂ ಅಲ್ಲಿ ಗ್ಲಾಸಸ್ ಇಡೋಕ್ಕೆ, ಕೆಳಗಡೆ ತೋರಿಸಿ. ಸ್ಟೆಪ್ ಇದೆ ನೋಡಿ. ವಾವ್. ಹಿಂದೆ ತೊಗೊಳ್ಳಿ. ವೀಕೆಂಡು ಮನೆಯಲ್ಲೇ ಪಾರ್ಟಿ ಮಾಡೋರು, ಮನೆ ಟೆರೆಸಲ್ಲಿ ಪಾರ್ಟಿ ಮಾಡೋರಿಗೆ ದ ಬೆಸ್ಟ್ ಐಟಮು. ಇದನ್ನು ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಿರೇ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ಲ, ತೊಗೊಂಡೋಗಿ. ಆಯಿತಾ? ಓಕೆ, ಚೆನ್ನಾಗಿದೆ. ಸರ್ ಪ್ರೈಸ್ ಸರ್ ಬರೀ 15500 ಸರ್. 15500. ಎಸ್ ಸರ್. ಶೀಶಮುಡ್ಡು 15500 ರೂಪಾಯಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ತುಂಬ ಮನೆಗಳಲ್ಲಿ ಟೆರೆಸಲ್ಲಿ ಒಂದು ಬಾರ್ ಕೌಂಟ್ರು ಮತ್ತು ವೀಕೆಂಡಲ್ಲಿ ಒಂದು ಪಾರ್ಟಿ, ಅಥವಾ ಕ್ರಿಕೆಟ್ IPL ಬಂತು ಅಂತಂದರೆ ಟೆರೆಸಲ್ಲೇ TV ಹಾಕ್ಕೊಂಡು ನಿಧಾನಕ್ಕೆ, ಅದು ಗೊತ್ತಲ್ಲ, ಪಾರ್ಟಿ ಮಾಡಿಕೊಂಡು, ಅಂದರೆ ಪಾರ್ಟಿ ಅಂತಂದರೆ ಅಡುಗೆ ಮಾಡಿಕೊಂಡು ಹಂಗೆ. ಬೆಸ್ಟು, ಸಾಕಾಗಿದೆ ಸರ್. ಅದಂತೂ ತುಂಬ ಚೆನ್ನಾಗಿತ್ತು ಬಾರ್ ಕ್ಯಾಬಿನೆಟ್ಟು. ಎಸ್ ಸರ್. ಈಗ ಇದನ್ನು ಹೇಳಿ ಸರ್, ಇದು ಕೂಡ ಆ್ಯಕ್ಚುಲಿ ನಿಮಗೆ ಕಿಚನ್ದು ಕ್ರಾಕರಿ ಐಟಮ್ಸ್ಗಳ ಥರ ಮಾಡ್ಕೋಬೋದು. ಎಸ್ ಸರ್. ಇಲ್ಲ ಅಂತಂದರೆ ರೂಮಲ್ಲಿ ಬುಕ್ ಶೆಲ್ಫ್ ಮಾಡ್ಕೋಬೋದು. ಕಿಚನ್ ಕ್ಯಾಬಿನೆಟ್ ಥರ ಕಿಚನ್ ಕ್ಯಾಬಿನೆಟ್ ಕೂಡ ನೀವು ಇವಾಗ ಯಾವುದೋ ಒಂದು ಬಾಡಿಗೆ ಮನೆಗೆ ಹೋಗಿರ್ತೀರಿ, ಕಿಚನ್ ಕ್ಯಾಬಿನೆಟ್ ತುಂಬ ಮಾಡಿರಲ್ಲ, ಸ್ಪೇಸ್ ಇರುತ್ತೆ, ನಿಮ್ಗೆ ಈ ಥರದ್ದು ಒಂದು ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಮತ್ತು ಓನ್ ಹೌಸ್ಗೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಚೆನ್ನಾಗಿದೆ ಸರ್. ಇದು ಏನು ವುಡ್ ಸರ್ ಇದು? ಸೊ ಇದು ಇಂಜಿನಿಯರಿಂಗ್ ವುಡ್ ಸರ್. ಇದು ಇಂಜಿನಿಯರಿಂಗ್ ವುಡ್ ಅಲ್ಲಿ 2 ಮಾಡೆಲ್ ಇರುತ್ತೆ ನಿಮಗೆ. ಬಕಾಸಾ ವುಡ್ ಅಂತ, ವುಡ್ ಬೇಸ್ ಅಂತ. ಬಕಾಸಾ ವುಡ್ 90% ಮಾರ್ಕೆಟ್ ಅಲ್ಲಿ ಯೂಸ್ ಮಾಡೋರೆಲ್ಲ ಬಕಾಸಾ ವುಡ್ ಯೂಸ್ ಮಾಡ್ತಾರೆ. ಬಕಾಸಾ ವುಡ್ ಅದು ಶುಗರ್ ಕೇನ್ ಪೌಡರ್ ಪ್ರೆಸ್ ಮಾಡಿ ಮಾಡ್ತಾರೆ. ಓಕೆ. ನಾವು ಯೂಸ್ ಮಾಡೋದು ವುಡ್ ಬೇಸ್ ಹೈ ಕ್ವಾಲಿಟಿ. ಇಲ್ಲಿ ನೋಡಿ, ಇದು ಇಂಜಿನಿಯರ್ ಟೀಕ್ ವುಡ್, ರಬ್ಬರ್ ವುಡ್, ಶೀಶಮ್ ವುಡ್ ಎಲ್ಲ ಪೌಡರ್ ಇರುತ್ತೆ ತಾನೆ, ಅದೆಲ್ಲ ಪ್ರೆಸ್ ಮಾಡಿ ಮಾಡೋದು ವುಡ್ ಬೇಸ್. ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಸರ್. ನಾವು 90% ಎಲ್ಲ ವುಡ್ ಬೇಸ್ ಯೂಸ್ ಮಾಡ್ತೀವಿ. ನೋಡಿ, ತುಂಬಾ ಜನ ಇಂಜಿನಿಯರಿಂಗ್ ವುಡ್ ಯೂಸ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ವುಡ್ ಯೂಸೇ ಮಾಡಿಲ್ಲ ಅಂತ ಹೇಳ್ತಾರೆ. ಇವ್ರು ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ, ಇದು ಇಂಜಿನಿಯರಿಂಗ್ ವುಡ್ಡೇ ಇದು. ಅದರಲ್ಲಿ 2 ಬರುತ್ತಂತೆ, ಬಕಾಸಾ ವುಡ್ ಮತ್ತೆ ವುಡ್ ಬೇಸ್ ಅಂತೇಳಿ. ಬಕಾಸಾ ವುಡ್ ಏನಂದ್ರೆ ಶುಗರ್ ಕೇನ್ದೆಲ್ಲ ಅದನ್ನೆಲ್ಲ ಪುಡಿ ಮಾಡಿ ಅದನ್ನ ಪ್ರೆಸ್ ಮಾಡಿ ಮಾಡೋದು ಬಕಾಸಾ ವುಡ್. ವುಡ್ ಬೇಸ್ ಬಂತಂದ್ರೆ ಟೀಕ್ ವುಡ್ ಅದು ಇದು ವೇಸ್ಟ್ಗಳು ಬರುತ್ತಲ್ಲ, ವೇಸ್ಟ್ ಎಲ್ರಿ ಬರುತ್ತೆ ಅಂತ ಕೇಳಬೇಡ್ರಿ. ನೀವು ಯಾರು ಸಾಮಿಲಲ್ಲಿ ಹೋಗಿ ಒಂದು ದೊಡ್ಡ ದಿಂಬಿ ತಗೊಂಡು ಕಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ವೇಸ್ಟೇಜ್ಗಳು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಪ್ರೆಸ್ ಮಾಡಿ, ಅದನ್ನ ಏನಂದರೆ ಅಲ್ಲೇ ಪ್ರೆಸ್ ಮಾಡಲ್ಲ, ಅದಕ್ಕೆ ಅಂತ ಒಂದಷ್ಟು ಫ್ಯಾಕ್ಟ್ರೀಸ್ಗಳಿರುತ್ತೆ, ಅದು ಕೂಡ ನಿಮಗೆ ಪ್ರಾಸೆಸ್ಸು. ಅಲ್ಲಿ ಪ್ರೆಸ್ ಮಾಡಿ ಇರೋಂಥ
ಈ ವುಡ್ ಬೇಸಲ್ಲಿ ಮಾಡಿರೋಂಥ ಇಂಜಿನಿಯರಿಂಗ್ ವುಡ್. ಎಸ್ ಸರ್. ಈ ಥರ ಯಾರು ನಿಜ ಒಪ್ಕೊಳ್ಳಲ್ಲ, ನಿಜ ಹೇಳಲ್ಲ, ಒಪ್ಕೊಳ್ಳಲ್ಲ ಹೇಳಲ್ಲ. ಇವ್ರು ಹೇಳ್ತಿದ್ದಾರೆ ಅಂತಂದರೆ ಇವ್ರ ಮೇಲೆ ನೀವು ಎಷ್ಟು ಟ್ರಸ್ಟ್ ಇಡ್ಬೋದು. ಈ ಎಸ್ಪೆಷಲಿ ಇದು ಮಾತ್ರ ನಿಮಗೆ ಇಂಜಿನಿಯರಿಂಗ್ ವುಡ್ ಅಲ್ವಾ ಸರ್? ಎಸ್ ಸರ್. ಇದರಲ್ಲಿ ಅದು ಬಕಾಸ ವುಡ್ ಬೇಸ್ ಜಸ್ಟ್ ಸಿಂಪಲ್ ಸರ್. ಇಲ್ಲಿ ನೋಡಿ ನಿಮಗೆ ಈ ಸೈಡ್ ಏನು ಕಲರ್ ಇದೆಯೋ ಸೇಮ್ ಕಲರ್ ಈ ಸೈಡ್ ಇರುತ್ತೆ. ಇದು ವುಡ್ ಬೇಸ್. ಈ ಸೈಡ್ ಒಂದು ಟೆಕ್ಸ್ಚರ್ ಡಿಸೈನ್ ತರ ಇರುತ್ತೆ, ಇನ್ನೊಂದ್ ಸೈಡ್ ಇದರ ಕಲರ್ ಇರುತ್ತೆ, ಅದು ಬಕಾಸ. ನೋಡಿ ನೀವೆಲ್ಲರೂ ಹೋದಾಗ ಇದು ಕೂಡ ಒಂದು ಇನ್ಫಾರ್ಮೇಶನ್. ಬಕಾಸ ವುಡ್ ಫ್ರಂಟ್ ಅಲ್ಲಿ ಒಂಥರ ಇರುತ್ತೆ, ಬ್ಯಾಕ್ ಅಲ್ಲಿ ಒಂಥರ ಇರುತ್ತೆ. ವುಡ್ ಬೇಸ್ ಅಲ್ಲಿ ಎರಡು ಕಡೆ ಒಂದೇ ತರ ಇರುತ್ತೆ, ಅದೇ ವುಡ್ ಬೇಸ್. ಓಕೆ ಸರ್. ಎಷ್ಟು ಸರ್ ಇದು? ಸರ್ ಬರೀ 12,000 ಕೊಡ್ತೀವಿ ಸರ್. ಬರೀ 12,000ಗೆ. ನೋಡಿ ಇಷ್ಟು ದೊಡ್ಡದು ಬರೀ 12,000 ಕೊಡ್ತಾರೆ. ಕೆಳಗಡೆ ಕೂಡ ನಿಮಗೆ 3 ಕಂಪಾರ್ಟ್ಮೆಂಟ್ ಇದೆ, ಡೋರ್ ಇದಾವೆ. ಮತ್ತೆ ಮೇಲ್ಗಡೆ ನಿಮಗೆ ಗ್ಲಾಸ್ ಡೋರ್ಸ್ಗಳು ನೋಡಿ, ಗ್ಲಾಸ್ ಡೋರ್ಸ್ಗಳಿದಾವೆ. ಒಳಗಡೆ ಐಟಮ್ಸ್ಗಳನ್ನ ಇಟ್ಕೋಬಹುದು. ನೈಸ್ ಸರ್. 12,000 rupees ಸರ್ ಇದು. ಓಕೆ ಸರ್. ವಾವ್. ಸೈಡ್ ಬೋರ್ಡ್ಸ್ ಇದು. ಸೈಡ್ ಬೋರ್ಡು ರೋಸ್ವುಡ್ ಫಿನಿಶಿಂಗ್ ಲೈಟ್ ಆಗಿದೆ ಅಲ್ವಾ ಸರ್? ಸೂಪರ್ ಆಗಿದೆ ಸರ್ ಇದು. ಇದೆಲ್ಲ ನೋಡಿ ಹಳೇ ಕಾಲದ ಶೀಶಾ ಮೋಡ್ಡು. ಶೀಶಾ ಮೋಡ್ಡು. ಎಷ್ಟು ಸರ್ ಇದು ಪ್ರೈಸು? ಸೊ ಬರೀ 9,500 ಕೊಡ್ತೀನಿ. 9,500. ಸೂಪರ್ ಸರ್. ಇದು ಆನ್ಲೈನಲ್ಲಿ ಎಷ್ಟು ಸಿಗ್ಬೋದು ಸರ್? ಇದು ಆನ್ಲೈನಲ್ಲಿ ನಿಮಗೆ 28 ಬರುತ್ತೆ ಸರ್. ಆನ್ಲೈನಲ್ಲಿ 28 ಬರುತ್ತೆ. ಇದು ಬರೀ 9,000 rupees ಕೊಡ್ತಾರೆ. ನಿಮಗೆ ಸೈಡ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಅಂದರೆ ಎಲ್ಲೇ ಒಂದು ಕಾರ್ನರು, ಇವಾಗ ಏನಂದರೆ ಒಂದು ಸೋಫಾ ಹಾಕಿರ್ತೀರಿ, ಆ ಸೋಫಾ 2 ಸೋಫಾ ಒಂದು ಕಾರ್ನರಲ್ಲಿ ಜಾಗ ಸ್ಪೇಸ್ ಇದ್ದರೆ ಇದನ್ನು ಹಾಕ್ಕೋಬೋದು ಅಂತ ಹೇಳ್ತಿದ್ದೀನಿ. ಇಲ್ಲ ಅಂತಂದರೆ ನೀವು ಕಾಟ್ಗಳ ಪಕ್ಕದಲ್ಲಿ ಹಾಕ್ಕೋಬೋದು ಸ್ಪೇಸ್ ಇದ್ದರೆ. ಇಲ್ಲ ಒಂದು ಚಿಕ್ಕ ಒಂದು ರೂಮಲ್ಲಿ ನಮಗೆ ಸಪ್ರೇಟಾಗಿ ಬೇಕು ಅಂತಂದರೆ ಇದ್ರ ಮೇಲೆ ನೀವು ಫಿಶ್ ಟ್ಯಾಂಕ್ ಕೂಡ ಇಟ್ಕೋಬೋದು. ಫಿಶ್ ಟ್ಯಾಂಕ್ ಇಟ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಏನು ಮಾಡ್ತಾರೆ, ಫಿಶ್ ಟ್ಯಾಂಕ್ ತೊಗೊಂಡ್ಬಿಡ್ತೀರಿ, ಇಡೋದಕ್ಕೆ ಜಾಗ ಇರಲ್ಲ. ಇದು ಕೂಡ ನಿಮಗೆ ಫಿಶ್ ಟ್ಯಾಂಕಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಲ್ವಾ ಸರ್? ಎಸ್ ಸರ್. ಓಕೆ. ಇದು ಸರ್? ಸರ್ ಬುಕ್ ಸೆಲ್ಫ್ ಸರ್ ಇದು. ಬುಕ್ ಸೆಲ್ಫು. ಎಸ್ ಸರ್. ಫುಲ್ ಬುಕ್ ಸೆಲ್ಫು. ಚೆನ್ನಾಗಿದೆ ಸರ್. ಸರ್ ಬರೀ 9,500 ಇದೆ. ಬರೀ 9,500 ಕೊಡ್ತಾರೆ. ಮನೇಲಿ ಯಾರಾದರೂ ಲೈಬ್ರರಿ ಮಾಡಬೇಕು, ನಾವು ಬುಕ್ಸೇ ಓದಲ್ಲ ಅನ್ಬೇಡಿ, ತುಂಬ ಜನ ಈಗಲೂ ಕೂಡ ಬುಕ್ಸ್ ಓದ್ತಾರೆ. ನಮ್ಮ ಮನೇಲಿ ನಾನು ತುಂಬ ಬುಕ್ಸ್ಗಳನ್ನ ಓದ್ತೀನಿ. ಓಕೆ, ಅವರಿಗೆ ಇದು ನಿಮಗೆ 9,500 ಸಿಗುತ್ತೆ. ಒಂದು ಮಿನಿ ಲೈಬ್ರರಿ ಮನೇಲಿ ಮಾಡ್ಕೋಬೋದು. ಸ್ಟಡಿ ಟೇಬಲ್ ಸರ್ ಇದು? ಎಸ್ ಸರ್. ವರ್ಕ್ ಸ್ಟೇಷನ್. ಫುಲ್ ವರ್ಕ್ ಸ್ಟೇಷನ್ ಸರ್. ಕೆಳಗಡೆ ನಿಮಗೆ ಡ್ರಾವರ್ಸ್ ಇರುತ್ತೆ. ಓಕೆ. ಡ್ರಾವರ್ಸ್ ಲೈಕ್ ಬುಕ್ಸ್ ಇಟ್ಕೊಳ್ಳೋಕ್ಕೆ. ಇಲ್ಲಿ ಸ್ಟೋರೇಜ್ಗೋಸ್ಕರ ಫುಲ್ ಸ್ಟಡಿ ಟೇಬಲ್ ಥರ. ಸ್ಟಡಿ ಟೇಬಲ್ಲು ಮಾಡ್ಕೋಬೋದು, ಕಂಪ್ಯೂಟರ್ ಟೇಬಲ್ಲು ಮಾಡ್ಕೋಬೋದು. ಎಸ್. ಓಕೆ. ಎಷ್ಟು ಸರ್ ಇದು? ಸೊ ಬರೀ ಇದನ್ನು 9,500 ಸರ್. 9,500. ನೋಡಿ ಇದು ಕೂಡ ನಿಮಗೆ 9,500 ಕೊಡ್ತಾರೆ. ಇದು ಕಂಪ್ನಿನಾ ಇದು? ಎಸ್ ಸರ್. ಯಾವ ಕಂಪ್ನಿ? ಅರ್ಬನ್ ಲ್ಯಾಡರ್. ಅರ್ಬನ್ ಲ್ಯಾಡರ್. ಎಸ್ ಸರ್. ಓಕೆ. ನೋಡಿ ಅರ್ಬನ್ ಲ್ಯಾಡರು. ಸರ್ ಇದು ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ಏನಿದೆ ಸರ್? ಆನ್ಲೈನ್ ಇದು ನಿಮಗೆ 27 ಇದೆ ಸರ್. ಆನ್ಲೈನ್ 27 ಇದೆ. ನಮಗೆ ಕೊಡ್ತಾ ಇರೋದು 9,500 ಸರ್. 9,500. ಆನ್ಲೈನ್ 27 9 ಅಂದರೆ 1/3 ಭಾಗದಲ್ಲಿ ಸಿಗುತ್ತೆ. 27,000ದಿಂದ 9,500 ರೂಪಾಯಿ ಸಿಗುತ್ತೆ. ನಿಜವಲ್ಲೂ ತುಂಬ ಚೆನ್ನಾಗಿದೆ. ನೋಡಿ ಅದು 9,500 ರೂಪಾಯಲ್ಲಿ ನಾನು ಇನ್ನೊಂದು ಕೇಳ್ತೀನಿ ಸರ್. ಇವಾಗ 9,500 ರೂಪಾಯಿ ಕೊಟ್ಟು ತೊಗೊಳ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಕಡೆಯಿಂದ ಯಾವ್ದಾದ್ರು ಒಂದು ಚೇರ್ ಫ್ರೀ ಕೊಡ್ತೀರಾ? ಸರ್ ಕೊಡ್ತೀವಿ ಸರ್. ಅದಕ್ಕೆ ಲೈಕ್ ಒಂದು 20,000 ಬಿಲ್ ಮಾಡಿ ಲೈಕ್ ಫ್ರೀ ಡೆಲಿವರಿ ಕೊಡ್ತೀನಿ, ಇನ್ಸ್ಟಾಲೇಷನ್ ಫ್ರೀ ಕೊಡ್ತೀನಿ. ಕಾಂಪ್ಲಿಮೆಂಟ್ ಕೆಲವರು ಕೇಳ್ತಾ ಇದೆ ಸರ್, ಕಾಂಪ್ಲಿಮೆಂಟ್ ಕೊಡ್ತೀವಿ ಸರ್. ಅದಕ್ಕೆ ಓಕೆ. ಯಾಕಂದರೆ ಸ್ಟಡಿ ಟೇಬಲ್ ಅಲ್ವಾ ಸರ್, ಅದ್ರ ಜೊತೆ ಒಂದು ಚೇರ್ ಇದ್ರೆ ಚೆನ್ನಾಗಿರುತ್ತೆ. 9,500ಗೆ ನಿಮಗೋಸ್ಕರ ನಾನು ಕೇಳಿದ್ದೀನಿ ಒಂದು ಚೇರ್ ಕೊಡಿ ಅಂತ. ನೀವು ಬಂದು ಆ ಬಿಲ್ ಮಾಡಿ ನಿಮ್ಗೊಂದು ಚೇರ್ನ ಅವರು ಪ್ರೊವೈಡ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು 3 ಕಸ್ಟಮರ್ಸ್ಗೆ ಕೊಡ್ತೀನಿ ಸರ್. ಸ್ಟಾರ್ಟಿಂಗು ನೋಡಿ, ಇವ್ರೆಲ್ಲರಿಗೂ ಕೊಡೋಕ್ಕಾಗಲ್ಲ. ಬಿಗಿನಿಂಗ್ ಯಾರು 3 ಕಸ್ಟಮರ್ಸ್ ಬರ್ತಾರೆ ಸ್ಟಡಿ ಟೇಬಲ್ಗೆ, ಅವ್ರು 3 ಜನಕ್ಕೆ ಒಂದು ವಿತ್ ಚೇರ್ ಕೊಡ್ತಾರೆ 9,500 ರೂಪಾಯಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ವಾವ್, ಇದೊಂದು ಚಿಕ್ಕದಾಗಿದೆಯಲ್ಲ ಸರ್? ಸ್ಟಡಿ ಟೇಬಲ್ ಸರ್ ಇದು. ನಿಮಗೆ 2 ಡ್ರಾವರ್ಸ್ ಇರುತ್ತೆ. ಓಕೆ. ಇಲ್ಲಿ ಸ್ಟೋರೇಜ್ ಇಲ್ಲಿ ಇರುತ್ತೆ. ಸೂಪರ್ ಸರ್. ಇಲ್ಲಿ ಹೋಲ್ಸ್ ನಿಮಗೆ CPU ವೈರ್ಸ್ ಏನಾದ್ರು ಬೇಕಂತೆ ವೈರ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ಚೆನ್ನಾಗಿದೆ ಸರ್ ಇದು. ಪುಟಾಣಿದು. ಎಷ್ಟು ಸರ್ ಇದು? ಸೊ ಬರೀ 5,500 ಸರ್. ಬರೀ 5,500 ರೂಪೀಸ್. ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ ಸರ್. ಸರ್ ಈ ಸರಿ ತುಂಬ ವೆರೈಟೀಸ್ಗಳು ಬಂದಿದ್ದಾವೆ ಸರ್. ಸೂಪರ್ ಸರ್. ಇದು ಸರ್? ಇದನ್ನು ಸೈಡ್ ಬೋರ್ಡ್ ಸರ್. ಇದು ನಿಮಗೆ ಲೈಕ್ 4 ಡ್ರಾವರ್ಸ್ ಇರುತ್ತೆ. ಇದು ಫುಲ್ ರಬ್ಬರ್ ವುಡ್ ಸರ್. ಇದು ರಬ್ಬರ್ ವುಡ್. ಬರೀ 12,000 ಕೊಡ್ತೀವಿ ಸರ್. 12,000. ಎಸ್ ಸರ್. ಓಕೆ. ನೋಡಿ ಇದು ಕೂಡ ಸೈಡ್ ಟೇಬಲು ತುಂಬ ಚೆನ್ನಾಗಿದೆ. ಇದನ್ನು ಅಕ್ವೇರಿಯಂ ಟೇಬಲ್ ಆಗು ಮಾಡ್ಕೋಬೋದು, ನೀವು ಮಂಚದ ಹತ್ರ ಹಾಕೋಬೋದು. ಇಲ್ಲಾಂದರೆ ನಾನು ಹೇಳ್ದಂಗೆ ಯಾವಾಗಲೇ ಸೋಫಾ ಪಕ್ಕದಲ್ಲೂ ಕೂಡ ಹಾಕೋಬೋದು. 12,000 ರೂಪೀಸ್ ಅಲ್ವಾ ಸರ್? ಓಕೆ ಸರ್. ನೆಕ್ಸ್ಟ್ ಐಟಮ್ ಸರ್? ಸೊ ನೆಕ್ಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಎಸ್ ಸರ್. ಶೂ ರ್ಯಾಕ್ಸ್. ಓ, ಸ್ಲೋಪ್ ಕೊಟ್ಟಿದ್ದೀರಿ? ಎಸ್ ಸರ್. ಇಟ್ಕೊಳ್ಳೋಕ್ಕೆ ನೀಟಾಗಿ? ಎಸ್ ಸರ್. ಓಕೆ. ಎಷ್ಟು ಸರ್? ಒಂದು 2,
3 3 3 9 ಸೆಟ್ ಇಟ್ಕೋಬೋದು. ಎಸ್ ಸರ್. ಇಲ್ಲಿ ಒಂದು 2 ಅಂತಂದ್ರೆ ಇಲ್ಲೊಂದು 6. ಅದು 15 ಪೀಸಸ್ ಸರ್. ಹಾಂ, ಇದು 21 ಪೀಸ್. ಇದು 15 ಪೇರ್ಸ್ ಇಟ್ಕೋಬೋದು, ಅದು 21 ಪೇರ್ಸ್ ಇಟ್ಕೋಬೋದು. ಇದೆಷ್ಟು ಸರ್ ಇದು? ಸೊ ಇದು ಬರೀ 5500 ಸರ್. ನೋಡಿ, ಬರೀ 5500 ವುಡ್ಡಲ್ಲಿ. ಕೆಳಗಡೆ ಸರ್? ಸೊ ಬರೀ 6500. 1000 ರೂಪಾಯಿ ಅಷ್ಟೇ ಡಿಫ್ರೆನ್ಸು. ಹೌದು ಸರ್. ಸೂಪರ್ ರೀ. 15 ಪೇರ್ ಇಟ್ಕೊಳ್ಳೋಕ್ಕೆ 5500, 21 ಪೇರ್ ಅಲ್ಲ? ಎಸ್ ಸರ್. 21 ಪೇರ್ಗೆ 6500. ಸೂಪರ್ ಆಗಿದೆ ಸರ್. ನಿಮ್ಮ ಮನೆ ಮುಂದೆ ಜಾಗ ಇದ್ದು ಎಲ್ಲ ನೀವು ಚಪ್ಪಲಿ ಇಟ್ಕೊಂಡು ಮೇಲ್ಗಡೆ ಕುತ್ಕೊಳ್ಳೋಕೆ ಇದಾಗುತ್ತೆ. ಚೆನ್ನಾಗಿದೆ. ಬನ್ನಿ ಸರ್. ಇದು ಶೂ ರ್ಯಾಕಾ? ಇದು ಶೂ ರ್ಯಾಕ್ ಸರ್. ಇದು ಶೂ ರ್ಯಾಕು. ಶೂ ರ್ಯಾಕ್. ವಾವ್, ಈ ಥರ ಇರುತ್ತೆ ಸರ್. ಚೆನ್ನಾಗಿದೆ ಸರ್. ಬರೀ 3500 ಸರ್. 3500. ಕೆಳಗಡೆ ಒಂಚೂರು ದೊಡ್ಡದಾ? ಎಸ್, ದೊಡ್ಡ ಸರ್. 3800. 300 ರೂಪಾಯಿ ಅಷ್ಟೇ ರೀ. ಇದು 3500, ಇದು 3800. ಎಷ್ಟು ಹೇಳಿ? ಇದು 3500, 3800. ಸೂಪರ್ ಸರ್. ಇದು ಬುಕ್ ಸೆಲ್ಫ್ ಸರ್. ಇದನ್ನು ಬುಕ್ ಸೆಲ್ಫ್. ಬುಕ್ ಸೆಲ್ಫು. ಎಸ್ ಸರ್. ಮಿನಿ ಲೈಬ್ರರಿ. ಎಸ್ ಸರ್. ಇದು ಬರೀ 7000 ಕೊಡ್ತೀವಿ ಸರ್. ಮಿನಿ ಲೈಬ್ರರಿ ಬರೀ 7000 ರೂಪಾಯಿ ಕೊಡ್ತಾರಂತೆ. ಸಕ್ಕತ್ತಾಗಿದೆ ಸರ್. ಎಸ್ ಸರ್. ಇದನ್ನು ಶೂ ರ್ಯಾಕ್ ಸರ್. ಈ ಶೂ ರ್ಯಾಕು. ಎಸ್ ಸರ್. ಇದು ಬರೀ ನಿಮಗೆ 3500 ಸರ್. ಇದು 3500 ಅಂತೆ. ಸೂಪರ್. ಇದು ಸರ್? ಇದು ಸ್ಟೋರೇಜ್ ಪರ್ಪಸ್ಗೋಸ್ಕರ ಸರ್. ಹಾಂ, ಇದು ಬರೀ ನಿಮಗೆ 6000 ಸರ್. 6000? ಎಸ್ ಸರ್. ಶೀಶಮ್ ವುಡ್ಡು. ಎಸ್ ಸರ್. ಇದು ನಿಜವಾಗ್ಲೂ ಬಂಪರು. 6000 ನೋಡಿ. ಯಾರು ಫೋನ್ ಮಾಡಿ ನೋಡ್ತಿರೋರು, ವಿಡಿಯೋ ನೋಡ್ತಿರೋರು ಬುಕ್ ಮಾಡ್ಕೊಬೇಡಿ. 6000 ರೂಪಾಯಿ. ಇದು ಬೇಗ ಆರ್ಟ್ ಸೆಲ್ಲಿಂಗ್, ಬೇಗ ಸೆಲ್ ಆಗ್ಬಿಡುತ್ತೆ ಇದು. ಸೂಪರ್ ಸರ್. 6000 ಅಂತಂದರೆ ಸಖತ್ತಾಗಿದೆ ಸರ್ ಇದು. ಎಸ್ ಸರ್. ಸೂಪರ್. ಸೊ ಬಾರ್ ಕೌಂಟರ್ ಸರ್. ಬಾರ್ ಕೌಂಟರ್. ಎಸ್ ಸರ್. ಅಲ್ಲ ಸರ್, ನಾನು ನಿಮ್ಮನ್ನ ಕೇಳಬೇಕು ಅಂತಿದ್ದೆ. ಎಸ್ ಸರ್. ಎಲ್ಲೇ ಫರ್ನಿಚರ್ ಶೋ ಹೋದಾಗ ಇದನ್ನ ಜಾಸ್ತಿ ಇಡಲ್ಲ. ಹೌದು ಸರ್. ನಿಮ್ಗೆ ಯಾರು ಎನ್ಕ್ವೈರಿ ಮಾಡಿದ್ರಾ? ಹೌದು ಸರ್, ಜಾಸ್ತಿ ಜಾಗ ಕೇಳ್ತಾರೆ ಸರ್. ಇಲ್ಲಿ ಬಂದಿರೋರು ಯಾರ ಕೇಳಿದ್ದಾರೆ ಕಸ್ಟಮರ್ಸ್, ಸರ್ ಬಾರ್ ಕೌಂಟ್ರ್ ಏನಾರು ಇದ್ರೆ ಅಂತ. ಅಂದರೆ ಬಂದಿರ್ತಾರೆ ಫ್ಯಾಮಿಲಿ ಜೊತೆ, ಅವರು ಮನೆಯವ್ರು ಆ ಕಡೆ ಈ ಕಡೆ ಡೈನಿಂಗ್ ಟೇಬಲ್ ಅದು ಇದು ನೋಡಿದಾಗ ಇವ್ರನ್ನ ಕರ್ಕೊಂಡೋಗಿ ಸರ್ ಬಾರ್ ಕೌಂಟ್ರ್ ಏನಾರು ಅಂತ ಕೇಳಿರ್ತಾರೆ. ಅದಕ್ಕೆ ತರಿಸಿದ್ದಾರೆ. ಅಲ್ಲೊಂದು ನೋಡಿದ್ರಿ, ಇಲ್ಲೊಂದು ನೋಡಿರಿ. ನೋಡಿ ಮೇಲ್ಗಡೆ ಎಲ್ಲ ನಿಮಗೆ ಕಪ್ಸ್ ಇಡೋಕ್ಕೆ ಪಾತ್ರ ನೋಡು ತೋರಿಸಿದ್ರು. ನೋಡಿ ಕಪ್ಸ್ ಇಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್? ನೋಡ್ತಿದ್ದೀರಲ್ಲ. ಆಮೇಲೆ ನೋಡಿ ಇದು ಕೂಡ ಏನಂತಂದರೆ ಇಟ್ಕೊಳ್ಳೋಕ್ಕೆ, ಅಂದರೆ ಸ್ಟ್ಯಾಂಡಿಂಗಲ್ಲಿ. ಸೂಪರ್ ಸರ್. ವಾವ್. ಕೆಳಗಡೆ ಡ್ರಾವರ್ ಇದೆ ನೋಡಿ. ಸಕ್ಕತ್ತಾಗಿದೆ ಸರ್. ನೋಡಿ ಇದೇನು ಗೊತ್ತಾ, ಯಾರು ನೋಡ್ತಾ ಇದ್ದೀರಿ ಮೆನ್ಸು, ಪ್ಲೀಸ್ ಕಮೆಂಟ್ ಹಾಕಿ ಏನು ಇಡೋದಕ್ಕೆ ಅಂತೇಳಿ. ನನಗೆ ಗೊತ್ತು, ನೀವು ಹೇಳಿ ನೋಡೋಣ ಏನು ಇಡೋದಕ್ಕೆ ಅಂತ. ನೋಡಿ ಕೆಳಗಡೆ ನೋಡಿ ಸರ್. ಇದೆಷ್ಟು ಸರ್? ಇದು ಸರ್ ಶೀಶಮ್ ವುಡ್ ಸರ್. ಬರೀ 14500 ಸರ್. ಬರೀ 14500 ರೂಪೀಸ್. ಎಸ್ ಸರ್. ಸರ್ ಈ ಸರಿ ವಿಡಿಯೋದಲ್ಲಿ ಇದೆ ಸ್ಪೆಷಲ್ಲು. ಸಖತ್ತಾಗಿದೆ ಸರ್ ಇದು. ಹಾಂ, ಇದು ಬುಕ್ ಸೆಲ್ಫ್ ಸರ್. ಇದು ಬುಕ್ ಸೆಲ್ಫು. ಬರೀ 2800 ಸರ್. ನೋಡಿ ಇದು ಬರೀ 2800 ಬುಕ್ ಸೆಲ್ಫ್. ಚೆನ್ನಾಗಿದೆ ಸರ್ ಇದು. ಎಸ್. ನೈಸ್. ಹೇಳಿ ಸರ್. ಸೊ ಇದು ಚೆಸ್ಟ್ ಆಫ್ ಡ್ರಾವರ್ಸ್ ಸರ್ ನಿಮಗೆ. ಹಾಂ, ನೋಡಿ ಲೈಕ್ 4 ಡ್ರಾವರ್ಸ್, 2 ಚಿಕ್ಕದು, 3 ದೊಡ್ಡ ಡ್ರಾವರ್ಸ್ ಇರುತ್ತೆ ಸರ್ ನಿಮಗೆ. ಓಕೆ ಓಕೆ ಓಕೆ. ಇದು ತುಂಬ ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ಸೂಪರ್ ಆಗಿದೆ ಸರ್ ಇದು. ಇದು ನೀವು ಬಿಗ್ ಒಂದು ಅಕ್ವೇರಿಯಂ ಮಾಡಿಸ್ಕೊಂಡ್ರು ಅರ್ವಾನಾ ಫಿಶ್ ಅದು ಇದು ಇಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಅಂದರೆ ಇದು ಟೇಬಲ್ಸು ಮಲ್ಟಿಪರ್ಪಸ್, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ವಿತ್ ಡ್ರಾಯರ್ಸ್ ಇದೆ ಎಲ್ಲ. ನಿಮ್ಗೇನಂದರೆ ಏನು ಹೇಳ್ತೀವಿ, ಅಕ್ರೈಲಿಕ್ ಶೀಟ್ ಥರ, ಅಂದರೆ ಅಕ್ರೈಲಿಕ್ ಔಟ್ಪುಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಸರ್ ಇದು? ಸೊ ಬರೀ 13499 ಸರ್. 13499. ಎಸ್ ಸರ್. ಅದರಲ್ಲಿ ಮಾತ್ರ ₹1. ಬೇರೆದ್ರೆಲ್ಲ 13500. ಇದು 13499 ಅಂತೆ. ಏನು ಸರ್ ಆನ್ಲೈನಲ್ಲಿ ಏನು ಸೇಲ್ ಆಗ್ತಿದೆ ಇದು? ಸೊ ಇದು ಆನ್ಲೈನಲ್ಲಿ ನಿಮಗೆ 38000 ಇದೆ ಸರ್. ಆನ್ಲೈನಲ್ಲಿ 38 ಇದೆ. ಇವ್ರು ಕೊಡ್ತಿರೋದು 13500 ರೂಪೀಸು. ಅದು ₹1 ಕಮ್ಮಿನೂ ಹೇಳಿದ್ರು. ಓಕೆ ಇರಲಿ. ಅರೆ ನಿಜಲ್ಲೂ ಹೇಳ್ತೀನಿ, ಒಳ್ಳೆ ಚೆನ್ನಾಗಿದೆ. ಅಂದರೆ ಅಪ್ಪ ಸರ್ ವೆಯ್ಟು ಇದೆ ಸರ್. ವೆರಿ ಹೈ ವೆಯ್ಟ್ ಸರ್. ಹೆವಿ ವೆಯ್ಟ್ ಇದೆ. ಎಸ್ ಸರ್. ಹೆವಿ ವೆಯ್ಟ್ ಇದೆ. ಸಕ್ಕತ್ತಾಗಿದೆ. ಸೂಪರ್ ಸರ್. ಈ ಸರಿ ತುಂಬ ವೆರೈಟೀಸ್ ಬಂದಿದೆ ಸರ್. ಹೌದು ಸರ್. ಈ ಟೇಬಲ್ಲು ಸ್ಟಡಿ ಟೇಬಲ್ ಸರ್. ಸ್ಟಡಿ ಟೇಬಲ್ಲು. ಎಸ್ ಸರ್. ಡ್ರಾಯರ್ಸ್ ಇದೆ. ವಾವ್, ಡ್ರಾಯರ್ಸ್ ಇದೆ. 2 ಡ್ರಾವರ್ಸ್ ಇದೆ. 2 ಡ್ರಾಯರ್ಸ್ ಇದೆ. ಇಲ್ಲಿ ಸ್ಟೋರೇಜ್ಗೋಸ್ಕರ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಇಲ್ಲಿ. ಓಕೆ ಎಷ್ಟು ಸರ್ ಇದು? ಸರ್ ಬರೀ 8500 ಸರ್. ಬರೀ 8500. ನೋಡಿ ಶೀಶಮ್ ವುಡ್ಡು. ಎಸ್ ಸರ್. ನೋಡಿ ಮಕ್ಕಳಿಗೆ ಸ್ಟಡಿ ಟೇಬಲ್ಸ್ಗಳು ನೀವು ರೋಡ್ ಸೈಡಲ್ಲಿ ಹೋಗಿ ನೀವು ಮಕ್ಕಳಿಗೆ ಚಿಕ್ಕದಾಗಿ ಒಂದು ಡೆಸ್ಕ್ಗಳು ಕೊಡಿಸಿದ್ರೆ ಅದೇ ನಿಮಗೆ ಇಲ್ಲ ಅಂತಂದರು ₹2500 ಹೇಳ್ತಾರೆ. ಇನ್ನೊಂಚೂರು ದೊಡ್ಡದಂದರೆ ₹3500 ಹೇಳ್ತಾರೆ.
4,500 ರೂಪಾಯಿ ಇದೆ. ದ ಬೆಸ್ಟ್ ಟೇಬಲ್ ನಿಮಗೆ ಎಷ್ಟು ಸರ್? 8,500. 8,500ಅಲ್ಲಿ ಒಂದು ದೊಡ್ಡ ಟೇಬಲೇ ಕೊಡಿಸ್ಬಿಡಿ. ಯಾಕಂದರೆ ಈಗಿನ ಮಕ್ಕಳಿಗೆ ನಿಮ್ಗೆ ಗೊತ್ತು ಎಷ್ಟೊಂದು ಬುಕ್ಸ್ಗಳಿರ್ತವೆ, ಮತ್ತು ಪ್ರಾಜೆಕ್ಟ್ಗಳು ತುಂಬ ಕೊಡ್ತಿದ್ದಾರೆ ಸ್ಕೂಲ್ಗಳಲ್ಲಿ. ಅಂದರೆ ಕೊಡೋದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ಯಾಕೆ ಪ್ರಾಜೆಕ್ಟ್ಗಳನ್ನ ಕೊಡ್ತಿದ್ದಾರೆ ಅಂತಂದರೆ ಪ್ರಾಕ್ಟಿಕಲಾಗಿ ಅವ್ರು ಇವಾಗಲೇ ಕಲ್ತ್ಕೊಳ್ಳಿ. ಹೈಯರ್ ಸ್ಟಡೀಸು ಅಂದರೆ ಆಫ್ಟರ್ ಏನು ಸೆಕೆಂಡ್ರಿ ಸ್ಕೂಲ್ ಇರುತ್ತೆ, ಅಂದರೆ PUC ಆಫ್ಟರ್ PUC ಸೆಕೆಂಡ್ರಿ ಸ್ಕೂಲ್ ಆದಮೇಲೆ ಪ್ರೊಫೆಷ್ನಲ್ ಕೋರ್ಸ್ಗಳು ತೊಗೊಳ್ತಾರಲ್ಲ, ಆವಾಗ ಅವ್ರಿಗೆ ಈಸಿಯಾಗಲಿ ಅಂಥೇಳಿ ಪ್ರಾಜೆಕ್ಟ್ಗಳು ಈಗಲೇ ಸ್ಕೂಲ್ಗಳಲ್ಲಿ ತುಂಬ ಕೊಡ್ತಿದ್ದಾರೆ. ಯಾಕಂದರೆ ಪೇರೆಂಟ್ಸ್ ಆದವ್ರಿಗೆ ಅದು ಗೊತ್ತಿರುತ್ತೆ, ಪ್ರಾಜೆಕ್ಟಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಅವ್ರಿಗೆ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಕೊಡಿಸ್ಬಿಡಿ. ಚಿಕ್ಕದಾಗಿ ಡೆಸ್ಕ್ ಕೊಟ್ಟು ಬರೀ ಹೋಮ್ವರ್ಕ್ ಮಾಡಿಸೋದಕ್ಕಿಂತ ಪ್ರಾಜೆಕ್ಟ್ ಮಾಡಿಸೋದಕ್ಕೆ ಒಂದು ಟೇಬಲ್ ಕೊಡಿಸ್ಬಿಡಿ ಅಂತ ಹೇಳ್ತಾ ಮುಂದಿನ ಇದಕ್ಕೆ ಹೋಗ್ತೀನಿ. ತುಂಬ ಸ್ಟಡಿ ಟೇಬಲ್ಸ್ಗಳಿದ್ದಾವೆ, ತುಂಬ ನೋಡಿ. ಇದು ಸ್ಟಡಿ ಟೇಬಲ್ಸು. ಇದು ಕೂಡ ನಿಮ್ಮ ಮಕ್ಕಳಿಗೆ ಪ್ರಾಜೆಕ್ಟ್ಗಳದ್ದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಕೊಡ್ಬೋದು. ಆಯಿತಾ? ಈ ಥರ ಹೇಳ್ತಾ ತುಂಬ ಬಂದಿದ್ದಾವೆ ಡಿವೈನ್ ಫರ್ನಿಚರ್ಸಲ್ಲಿ. ಬನ್ನಿ, ಒಳ್ಳೆ ಕಲೆಕ್ಷನ್ಸ್ಗಳಿದೆ. ಡೈರೆಕ್ಟಾಗಿ ಬನ್ನಿ, ಒಳ್ಳೆ ಐಟಮ್ಸ್ಗಳನ್ನ ತೊಗೊಂಡೋಗಿ ಅಂತ ಹೇಳ್ತಿದ್ದೀನಿ. ಸರ್ ಇದು ಸಾಕಾಗಿದೆ ಸರ್. ಇದು ಸರ್ ಕಿಚನ್ ಕ್ಯಾಬಿನೆಟ್ ಸರ್. ಇದು ಇದಾ? ಎಸ್ ಸರ್. ಕಿಚನ್ ಕ್ಯಾಬಿನೆಟ್ಟು. ಎಸ್ ಸರ್, ವಿತ್ ಡ್ರಾವರ್ಸ್. ಓಕೆ ಎಲ್ಲ. ಓಕೆ ಸೂಪರ್ ಸರ್. ಓ, ಸಾಫ್ಟ್ ಕ್ಲೋಸಿಂಗು. ಎಸ್ ಸರ್. ವಾವ್, ಚೆನ್ನಾಗಿ ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಇಟ್ಕೋಬೋದು. ಎಸ್ ಸರ್. ನೈಸ್ ಸರ್. ಎಷ್ಟು ಸರ್ ಇದು? ಬರೀ 12,500 ಸರ್. ಇಷ್ಟು ದುಡ್ದು? ಎಸ್ ಸರ್. ಬರೀ 12,500 ರೂಪೀಸ್. ಸೂಪರ್, ಚೆನ್ನಾಗಿದೆ ಸರ್. ಹಾಂ, ನೆಕ್ಸ್ಟ್ ಬಾರ್ ಕೌಂಟರ್ಸ್ ಇನ್ನೊಂದು ಡಿಸೈನ್ ಇದು ಸರ್. ಈ ಸರಿ ಏನು ಬರೀ ಬಾರ್ ಕೌಂಟರ್ಗಳೇ ತೋರಿಸ್ತಾ ಇದ್ದೀರಿ? ಇದು 3ನೇ ಬಾರ್ ಕೌಂಟ್ರು. ಓಕೆ, ನೋಡ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ನಿಮಗೆ ಗ್ಲಾಸ್ಗಳು ಇಡೋದಕ್ಕೆ ಇಲ್ಲೊಂದು ಡ್ರಾಯರ್ ಇದೆ. ಓಕೆ, ಇಲ್ಲೊಂಚೂರು ಅಡ್ಡ ಇರೋದ್ರಿಂದ ತೋರಿಸ್ಕೊಳಕ್ಕಾಗ್ತಿಲ್ಲ, ಆದರೂ ತುಂಬ ಚೆನ್ನಾಗಿದೆ. ನೈಸ್ ಸರ್. ಎಷ್ಟು ಸರ್ ಇದು? 15,500. 15,500. ಎಸ್ ಸರ್. ಏನು ವುಡ್ ಸರ್ ಇದು? ಶೀಶಮ್ ವುಡ್ ಸರ್. ಶೀಶಮ್ ವುಡ್ಡು. ನೋಡಿ, ಬಾರ್ ಕೌಂಟ್ರ್ ಇದು 3ನೇದು. ಬನ್ನಿ, ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಕಿಚನ್ ಇದು ಕಿಚನ್ ಕ್ಯಾಬಿನೆಟ್ಟು. ಈ ಚಿಕ್ಕದು ಇದು. ಎಸ್ ಸರ್. ಎಷ್ಟು ಸರ್ ಇದು? ಸರ್ ಬರೀ 10,500 ಸರ್. ಅದೆಷ್ಟು ಹೇಳಿದ್ರಿ? 12,500. ಅದು 12, ಇದು 10 ಅಷ್ಟೇ. 2,500 ಅಷ್ಟೇ ಡಿಫ್ರೆನ್ಸು. ಒಳ್ಳೆ ಐಟಮ್ಸ್ಗಳಿದ್ದಾವೆ, ಡಿಫ್ರೆಂಟ್ ಐಟಮ್ಸ್ಗಳಿಗೆ ಸರ್ ಇದ್ದಾವೆ. ವಾವ್. ಸೊ ಇದು ಸ್ಟಡಿ ಟೇಬಲ್ ಸರ್. ಇದು ನೋಡಿ, ಸ್ಟಡಿ ಟೇಬಲ್. ಶೀಶಮ್ ವುಡ್ಡು. ದೊಡ್ಡ ಡ್ರಾಯರ್. ಇದನ್ನು ತೋರ್ಸಪ್ಪ. ಇದನ್ನು ತೋರಿಸು, ಡ್ರಾಯರ್ ತೋರಿಸು. ವಾವ್, ಸ್ಟಡಿ ಟೇಬಲ್ಲು ಶೀಶಮ್ ವುಡ್ ಸರ್. ಹೌದು ಸರ್, ಶೀಶಮ್ ವುಡ್ ಸರ್. ಎಷ್ಟು ಸರ್ ಇದು? ಸರ್ ಇದು 8,500 ಸರ್. ನೋಡಿ, ನಾನು ಹೇಳಿದ್ನಲ್ಲ, ಪ್ರಾಜೆಕ್ಟ್ ವರ್ಕ್ಸ್ಗಳಿಗೆ ಇದು ಸೂಪರ್ ಆಗಿರುತ್ತೆ. 8,500. ನೆಕ್ಸ್ಟು ಸರ್, ಇದು ನೋಡಿ ಸರ್. ಇದು T5. ಇದು T5 ಇದು? ಎಸ್ ಸರ್. ಓಕೆ. ಎಷ್ಟು ಸರ್ ಇದು? ಸರ್ ಬೈ 4,500 ಸರ್. 4,500. ಸೂಪರ್ ಸರ್. ಇದನ್ನು T5 ಸರ್. ಇದು T5. ನಿಮಗೆ ಲೈಕ್ ಸ್ಟೋರೇಜ್ ಇರುತ್ತೆ ಮೇಲೆ. ಓ, ಇಲ್ಲಿ ತೋರ್ಸಪ್ಪ ಪಾಪ. ಇಲ್ಲಿ ಸ್ಟೋರೇಜ್ ಇರುತ್ತೆ ನಿಮಗೆ. ಸ್ಟೋರೇಜ್ ಇದೆ ಅಲ್ವಾ ಸರ್ ಇದರಲ್ಲಿ? ಎಸ್ ಸರ್. ಓಕೆ, ನೋಡಿ, ಸ್ಟೋರೇಜ್ ಇದೆ ಇದರಲ್ಲಿ. ಓಕೆ, ಸೂಪರ್ ಸರ್. ನೋಡಿ, ಮೇಲಿಂದ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇಟ್ಕೊಳ್ಳಿ. ಓಕೆ, ಕೆಲವೊಂದು ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ತೋರಿಸ್ದೆ. ಚೆನ್ನಾಗಿದೆ ಸರ್. ಇದು ಕೂಡ T5 ಅಲ್ವಾ? ಎಸ್ ಸರ್, T5 ಸರ್. ಓಕೆ, ಇದು ಸಿಟ್ಟಿಂಗ್ಸ್ ಇದಿಲ್ವಾ? ಕೆಳಗಡೆ ಕುತ್ಕೊಳ್ಳೋದು ಹಾಗೆ? ಎಸ್ ಸರ್, ಡೈರೆಕ್ಟ್ ಸಿಟ್ಟಿಂಗ್ ಇರಲ್ಲ ಸರ್ ಇದಕ್ಕೆ. ಇರಲ್ಲ, ಕೆಳಗಡೆ ಕುತ್ಕೊಂಡು ಇದು ಮಾಡೋದು. ಎಸ್ ಸರ್. ಎಷ್ಟು ಸರ್ ಇದು? ಬರೀ 6,500 ಸರ್. ಶೀಶಮ್ ವುಡ್. 6,500. ಎಸ್ ಸರ್. ನಿಮ್ಮ ಮನೆಯಲ್ಲಿ ಗಾರ್ಡನ್ ಏರಿಯಾನೋ ಅಥವಾ ಸಿಟ್ಔಟ್ ಏರಿಯಾನೋ ಇದ್ದರೆ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ತುಂಬ ಇದು ಚೆನ್ನಾಗಿದೆ. 6,500. ಹಾಂ ಸರ್. ಇದು ಸ್ಟಡಿ ಟೇಬಲ್ ಸರ್. ಬುಕ್ಸ್ ಸ್ಟಡಿ ಟೇಬಲ್. ಬರೀ 13,500 ಸರ್ ಇದು. ಇದಾ? ಎಸ್ ಸರ್. ಆನ್ಲೈನ್ ನಿಮಗೆ ಇದು 38,000 ಇದೆ ಸರ್. ಆನ್ಲೈನಲ್ಲಿ 38 ಇದೆ. ಇದು ನಿಮಗೆ 13,500 ಆಗುತ್ತೆ. ಸೂಪರ್ ಸರ್, ಸೂಪರ್. ಶೀಶಮ್. ಇದೇನು ಸರ್ ಇದು? ಸರ್ ಇದು ಶೂ ರ್ಯಾಕ್ ಸರ್. ಇದು ಶೂ ರ್ಯಾಕಾ? ಎಸ್ ಸರ್. ಇಷ್ಟು ದೊಡ್ಡದು? ಎಸ್ ಸರ್. ವಾವ್. ಓ, ಫುಲ್ ಎಲ್ಲ ಶೂಗಳನ್ನ ಇದರಲ್ಲೇ ಇಟ್ಕೊಬಿಡ್ಬೋದು. ಹೌದು ಸರ್. ಸೂಪರ್ ಆಗಿದೆ ಸರ್. ಎಷ್ಟು ಸರ್ ಇದು? ಸರ್ ಬರೀ 9,500 ಸರ್. ಎಷ್ಟು ಸರ್? 9,500. ಬರೀ 9,500 ಅಂತೆ. ನೋಡಿ, ಎಷ್ಟು ಜೊತೆ ಇಟ್ಕೋಬೋದು ನೋಡಿ. ಈಗಂತೂ ಆನ್ಲೈನ್ಗಳಲ್ಲಿ ವಾರಕ್ಕೊಂದು ಅಥವಾ ತಿಂಗ್ಳಿಗೊಂದಾದರೂ ಶೂಗಳು ಅಥವಾ ಸ್ಯಾಂಡಲ್ಸು ಚಪ್ಪಲ್ಸ್ಗಳನ್ನ ಬುಕ್ ಮಾಡ್ತೀವಿ, ತೊಗೊಳ್ತೀವಿ. ಅದಕ್ಕೆ ಸ್ಟೋರೇಜಿಗೆ ಇದಾಗುತ್ತೆ ನೋಡಿ. ವಾವ್. ನೆಕ್ಸ್ಟ್ ಸರ್. ಸರ್ ಟಿವಿ ಯೂನಿಟ್ ಸರ್. ಇದು ಟಿವಿ ಯೂನಿಟ್. ಶೀಶಮ್ ವುಡ್ದು. ಹಾಂ, ನೋಡಿ, ಡ್ರಾವರ್.
ಬರೀ 6000 ಸರ್ ಇದು. ಬರೀ 6000 rupees. ಶೀಶಮುಡ್ಡು ಆನ್ಲೈನಲ್ಲಿ 18,000 ಇದೆ ಸರ್. ಆನ್ಲೈನಲ್ಲಿ 18,000 ಇದೆ, ಬರೀ 6,000. ಎಸ್ ಸರ್. ಸೂಪರ್. ಕೆಳಗಡೆದು ಹೇಳಿ ಸರ್. ಸರ್ ಇದು ಚೆಸ್ಟ್ ಆಫ್ ಡ್ರಾವರ್ ಸರ್ ಇದು. ಓಕೆ ಸೂಪರ್. ಚೆಸ್ಟ್ ಆಫ್ ಡ್ರಾವರ್ ಸರ್. ನಿಮಗೆ ಬರೀ 15,000 ಕೊಡ್ತೀವಿ. ಬರೀ 15,000. ಎಸ್ ಸರ್. ಇದು ಆನ್ಲೈನಲ್ಲಿ ಎಷ್ಟಿರುತ್ತೆ ಸರ್? ಇದು ಆನ್ಲೈನಲ್ಲಿ 65,000 ಇದೆ ಸರ್. 65,000. ಎಸ್ ಸರ್. ಓಕೆ, ಏನು ವುಡ್ ಸರ್ ಇದು? ಶೀಶಮುಡ್ ಸರ್. ಶೀಶಮುಡ್ಡು ಬರೀ 6,000. 15,000. 15,000 ಸಾರಿ 15,000 ಇದು. ಓಕೆ ಸೂಪರ್ ಸರ್. ರಾಜಸ್ಥಾನಿ ಡಿಸೈನ್ಸ್. ಓಕೆ ಚೆನ್ನಾಗಿದೆ ಸರ್, ನೈಸ್ ಸರ್. ಇದು ಎಷ್ಟಿದೆ ಸರ್ ಇದು ಮಂಚ? ಇದು ಸರ್ ಇದು ಬರೀ 8,000 ಕೊಡ್ತೀನಿ ಸರ್. ಯಾವ್ದು ಇದಾ? 8,000 ಸರ್. 8,000 ಅಷ್ಟೇನಾ? ಬರೀ 8,000. ಸೂಪರ್ ಸರ್, ಚೆನ್ನಾಗಿದೆ ಸರ್. ಅದರ ಮೇಲೆ 10% ಡಿಸ್ಕೌಂಟ್ ಕೊಡ್ತೀನಿ ಸರ್. 8,000 ಅಂದರೆ 10% ಡಿಸ್ಕೌಂಟು? ಎಸ್ ಸರ್. ಸೂಪರ್ ಸರ್. ಏನು ಸರ್ ವುಡ್ ಇದು? ಸೊ ಇದು ಫುಲ್ ರಬ್ಬರ್ ವುಡ್ ಬರುತ್ತೆ ಸರ್ ನಿಮಗೆ. ಸೈಡ್ ಎಲ್ಲ ಪಟ್ಟಿ ಎಲ್ಲ ರಬ್ಬರ್ ವುಡ್, ಇನ್ಸೈಡ್ ಎಲ್ಲ ಅಪ್ ಸ್ಟೋಲ್ ಇರುತ್ತೆ ಸರ್. ಓ ಸೂಪರ್ ಸೂಪರ್, ಚೆನ್ನಾಗಿದೆ ಸರ್, ನೈಸ್ ಸರ್. ಹೇಳಿ ಸರ್. ಸೊ ಇದು ಸೈಡ್ ಬೋರ್ಡ್ ಸರ್ ಇದು. ಓಕೆ, ಲೈಕ್ ನಿಮಗೆ 8 ಡ್ರಾವರ್ಸ್ ಬರುತ್ತೆ ಇದು. 8 ಡ್ರಾವರ್ಸ್. ಹಾಂ, ನೈಸ್ ಸರ್. ಫುಲ್ ಶೀಶಮುಡ್ ಸರ್ ಇದು. ಫುಲ್ ಶೀಶಮುಡ್ಡು ಬರೀ 16,000 ಕೊಡ್ತೀವಿ ಸರ್. 16,000. 16,000. ಎಸ್ ಸರ್. ಸೂಪರ್ ಸರ್, ಸೂಪರ್. ಚೆನ್ನಾಗಿದೆ ಸರ್, ಒಂಥರ ಬೇರೆ ಥರ ವೆರೈಟಿ ಆಗಿದೆ. ಹೌದು ಸರ್. ಸೂಪರ್ ರಾಯಲ್ ಲುಕ್ ಇದೆ ಸರ್ ಇದು. ಸೂಪರ್ ಸರ್. ಸರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸರ್ ಇದು. ಓಕೆ, 5x6. 5x6 ವಿತ್ 5 feet, ಹೈಟ್ 6 feet ಸರ್. ಲೈಕ್ ನಿಮಗೆ 2 ಡ್ರಾವರ್ಸ್ ಇರುತ್ತೆ ಇದರಲ್ಲಿ. ಇಲ್ಲಿ ಒಂದು, ಆ ಸೈಡ್ ಒಂದು ಇರುತ್ತೆ. ಸಾಫ್ಟ್ ಕ್ಲೋಸ್ ಇದು. ಎಸ್, ಎಲ್ಲ ಸಾಫ್ಟ್ ಕ್ಲೋಸ್. ಓಕೆ ನೋಡಿ, ನೈಸ್ ಸರ್. ಬರೀ 22,500 ಸರ್. ಇದಾ? ಬರೀ 22,000 ಅಂತ ನೋಡ್ರಿ. ಎಷ್ಟು ಸರ್ ಆನ್ಲೈನ್ ಸೆಲ್ಲಿಂಗ್ ಆಗ್ತಿದೆ ಇದು? ಇದು ಆನ್ಲೈನ್ ನಿಮಗೆ ಲೈಕ್ ಮಿನಿಮಮ್ 60,000 ಇರುತ್ತೆ ಸರ್. ಮಿನಿಮಮ್ 60,000 ಇರುತ್ತೆ. ಎಸ್ ಸರ್. ಇದು 22,000 ಕೊಡ್ತಿದ್ದೀರಿ. ಎಸ್ ಸರ್. ಸೂಪರ್ ಸರ್. ನೋಡಿ ಎಷ್ಟು ಒಳ್ಳೆ ಒಳ್ಳೆ ವೆರೈಟೀಸ್ಗಳಿದೆ. ಡೈರೆಕ್ಟಾಗಿ ಬನ್ನಿ, ಅವ್ರಿಗೆ ಕಾಲ್ ಮಾಡಿ. ನಿಮ್ಗೇನು ಈ ಸ್ಕ್ರೀನ್ ನೋಡ್ತಾ ಇದ್ದೀರಿ, ರೈಟ್ ಸೈಡು ಡಿವೈನ್ ಫರ್ನಿಚರ್ಸ್ ನಂಬರ್ ಇರುತ್ತೆ, ಲೆಫ್ಟ್ ಸೈಡು ಕ್ಲಾಪ್ ಇನ್ ಕನ್ನಡ ನಂಬರ್ ಇರುತ್ತೆ. ನೀವು ರೈಟ್ ಸೈಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಮತ್ತು ಲೊಕೇಶನ್ಸ್ ಕಳಿಸ್ತಾರೆ. ಡೈರೆಕ್ಟಾಗಿ ಬಂದಾಗ ನೀವು ಇಲ್ಲಿರೋದನ್ನೆಲ್ಲ ಫಿಸಿಕಲಿ ನೀವು ಅದನ್ನು ನೋಡಿದಾಗ ನಿಮಗೆ ಅದ್ರ ಕ್ವಾಲಿಟಿ, ರೇಟ್ಗಳು ಎಲ್ಲ ಗೊತ್ತಾಗುತ್ತೆ. ನೀವು ಒಂದು ಪರ್ಚೇಸ್ ಮಾಡ್ಕೊಳ್ಳೋಕ್ಕೋ ಜಾಗದಲ್ಲಿ ನೀವು 2-3 ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ತಿದ್ದೀನಿ ಸರ್. ವೆಂಕಟ್ ಸರ್, ತುಂಬ ಒಳ್ಳೆ ಒಳ್ಳೆ ಐಟಮ್ಸ್ಗಳು ಬಂದಿದ್ದಾವೆ. ನನಗೂ ಖುಷಿ ಆಗುತ್ತೆ, ನಮ್ಮ ಆಡಿಯನ್ಸ್ಗೂ ತೋರಿಸೋದಕ್ಕೆ ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ವೆರೈಟೀಸ್ ಆಫ್ ಫರ್ನಿಚರ್ಸ್ಗಳು ಬಂದಿದ್ದಾವೆ. ನಿಮಗೆ ಕಾಟ್ ಆಗ್ಬೋದು, ಮತ್ತು ನಿಮಗೆ ಏನು ವಾರ್ಡ್ರೋಬ್ಸ್ಗಳಾಗ್ಬೋದು, ಸ್ಟಡಿ ಟೇಬಲ್ಸ್ಗಳಾಗ್ಬೋದು, ಮತ್ತು 2 ಡೈನಿಂಗ್ ಟೇಬಲ್ಗಳು ಬೇರೆ ಥರನೇ ಇದೆ ಅದಾಗ್ಬೋದು, ಮತ್ತು ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ಗಳಾಗ್ಬೋದು, ಮತ್ತು ನೀವು ಏನು ಶೂ ರ್ಯಾಕ್ಸ್ಗಳಾಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲೇ ಅಂತಂದರೆ ಬಾರ್ ಕೌಂಟ್ರ್ಗಳು 3, ಅದು ಕೂಡ ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಚಾನಲ್ಲು ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತು ನಮ್ಮ ವ್ಯೂವರ್ಸ್ಗೋಸ್ಕರ ಎಲ್ಲನೂ ತಿಳಿಸ್ಕೊಟ್ರಿ. ಒಳ್ಳೇದಾಗಲಿ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಗೆ ಏನಾದ್ರು ನಮ್ಮ ಆಡಿಯನ್ಸ್ಗೆ ಹೇಳೋದಿದೆಯಾ ಹೇಳಿ. ಎಸ್ ಸರ್, ಇನ್ನೊಂದು ಇದೆ ಸರ್. ನಾವು ಆ್ಯಕ್ಚುಲಿ ಇದು ಸೋಫಾ ಸ್ಟಿಚಿಂಗ್ ಮಿಷನ್ ಪರ್ಚೇಸ್ ಮಾಡಿದ್ದೀವಿ. ಲೈಕ್ ಸೋಫಾ ನಿಮ್ಮ ಹತ್ರ ಡಿಸೈನ್ ಏನಾದಿದೆ ಅಂತ ಕಳಿಸಿ ಲೈಕ್ ಸೋಫಾಸು ಕಸ್ಟಮೈಸ್ ಮಾಡಿ ರೆಡಿ ಕೊಡ್ತೀನಿ ಸರ್. ಓಕೆ, ಅಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ ಸರ್, ಕ್ಯಾಟ್ಲಾಗಲ್ಲಿ ನಿಮಗೆ ತೋರಿಸಿದ್ರೆ ಅದೇ ಡಿಸೈನ್ ಮಾಡಿಕೊಡ್ತೀರಿ. ಎಸ್ ಸರ್. ಓಕೆ, ಈ ಡಿವೈನ್ ಫರ್ನಿಚರ್ಸಲ್ಲಿ ನಿಮಗೆ ಹೊಸದೊಂದು ಪರಿಚಯ ಮಾಡ್ತಿದ್ದಾರೆ. ಏನಾದರೂ ಸೋಫಾ ಮಿಷಿನ್ನ ಇವ್ರು ಪರ್ಚೇಸ್ ಮಾಡ್ತಿದ್ದಾರೆ. ನಿಮಗೆ ಏನಾದರೂ ಬೇರೆ ಕಡೆ ಎಲ್ಲರೂ ನೋಡಿದರೆ ಅದೇ ಥರ ಡಿಸೈನ್ಸ್ ಏನಾದ್ರು ನಿಮ್ಮ ಹತ್ರ ಫೋಟೋ ಇದ್ರೂ ಅಥವಾ ಕ್ಯಾಟ್ಲಾಗಲ್ಲಿ ಏನಾದ್ರು ಡಿಸೈನ್ ಇದ್ರೂ ನೀವು ತೋರಿಸಿದ್ರೆ ಅದೇ ಥರ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಬೆಸ್ಟ್ ಪ್ರೈಸ್ ಇರುತ್ತೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ನಿಮ್ಮ ಮಾರ್ಕೆಟಲ್ಲಿ ಒಂದು 10 ಶಾಪಲ್ಲಿ ಚೆಕ್ ಮಾಡ್ಕೊಂಡೆ ಬನ್ನಿ ನಮ್ಮ ಹತ್ರ. ಓಕೆ, ನೋಡಿ ನೀವು 10 ಶಾಪಲ್ಲಿ ಚೆಕ್ ಮಾಡ್ಕೊಂಬನ್ನಿ, ಅದ್ರ ಮೇಲೆ ನಾನು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಈ ವಿಡಿಯೋಗೆ ನೀವೆಲ್ಲ ಮಾಹಿತಿ ಕೊಟ್ಟರೆ, ನಿಮ್ಮ ಫರ್ನಿಚರ್ಸ್ಗಳನ್ನ ತೋರಿಸ್ಕೊಟ್ರಿ. ಹೀಗೆ ಒಳ್ಳೆ ಒಳ್ಳೆ ಫರ್ನಿಚರ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇರಿ. ನಾವು ನಮ್ಮ ಆಡಿಯನ್ಸ್ಗೆ ನಾವು ಈ ಥರ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡಿಕೊಂಡು ಅವ್ರಿಗೂ ಒಂದು ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಫರ್ನಿಚರ್ ಪರ್ಚೇಸ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವಿಡಿಯೋಗಳು ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವು ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು.